ಆತ್ಮೀಯ ಸ್ಪರ್ಧಾಳು ಬಂಧುಗಳಿಗೆ ಪಿಂಗೊಂಡ್ ಬ್ರದರ್ ಮಾಡುವ ನಮಸ್ಕಾರಗಳು. ಇವತ್ತಿನ ತರಗತಿಯಲ್ಲಿ ಭಾರತದ ಸಂವಿಧಾನದ ಕುರಿತು ಅತಿ ಹೆಚ್ಚು ಬಾರಿ ಪುನರಾವರ್ತನೆಗೊಂಡ ಪ್ರಶ್ನೆಗಳ ಬಗ್ಗೆ ಇಲ್ಲಿ ಒಂದು 10 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇದರ ಕುರಿತು ಸವಿಸ್ತಾರವಾಗಿ 1 by 1 ಚರ್ಚೆ ಮಾಡುತ್ತಾ ಹೋಗೋಣ. ಇಲ್ಲಿ ಭಾರತ ಸಂವಿಧಾನದಲ್ಲಿ ಕುರಿತಂತೆ 10 ಪ್ರಶ್ನೆಗಳನ್ನು ಹಿಂದಿನ ಪರೀಕ್ಷೆಗಳಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ KS ಆಗಿರ್ಬೋದು, FDO ಆಗಿರ್ಬೋದು, PDO ಆಗಿರ್ಬೋದು, SD ಆಗಿರ್ಬೋದು, TET ಆಗಿರ್ಬೋದು, ಆಮೇಲೆ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ಎಲ್ಲ ಹಲವಾರು ಪ್ರಶ್ನೆಗಳಿಗೆ ಕೇಳಲಾದ ಪ್ರಶ್ನೆಗಳ ಕುರಿತಂತೆ ಚರ್ಚೆಯನ್ನು ಮಾಡಿದ್ದೇನೆ. ಒಂದು ನಿಮ್ಮ ಮುಂದೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೇನೆ. ಇಲ್ಲಿ ಸ್ವಾಮಿ ವಿವೇಕಾನಂದರ ಒಂದು ಮಾತನ್ನು ನೆನಪಿಸಿಕೊಳ್ಳುವುದರ ಮೂಲಕ ಈ ತರಗತಿಯನ್ನು ಪ್ರಾರಂಭ ಮಾಡೋಣ. ಇಲ್ಲಿ ಎಷ್ಟೋ ವಿದ್ಯಾರ್ಥಿಗಳು, ಎಷ್ಟೋ ಸ್ಪರ್ಧಾರ್ಥಿಗಳು ಓದಿ ಜೀವನದಲ್ಲಿ ಫೇಲ್ಯೂರ್ ಆಗಿಬಿಟ್ಟಿರ್ತಾರೆ. ಅಂದರೆ ಜೀವನದಲ್ಲಿ ಏನು ಜಿಗುಪ್ಸೆ, ಬೇಜಾರ ಅಂತಕ್ಕಂಥ ಪದಗಳನ್ನು ಜೀವನದಲ್ಲಿ ಕಾಡ್ತಾ ಇರ್ತವೆ. ಅಂತಹ ಸ್ಪರ್ಧಾರ್ಥಿಗಳಿಗೆ ಒಂದು ಮಾತನ್ನು ಇಲ್ಲಿ ಸ್ವಾಮಿ ವಿವೇಕಾನಂದರು ಬಹಳ ಸವಿಸ್ತಾರವಾಗಿ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದು ಯಾವಪ್ಪ ಅಂತ ಕೇಳಿದರೆ, ಇಲ್ಲಿ ಓದು ಎಲ್ಲಿಯವರೆಗೆ ಓದು ಎಂದರೆ ಜಗತ್ತು ನಿನ್ನನ್ನು ನೋಡಿ ಹೆದರುವವರೆಗೆ ಓದು ಅಂತ ಮಾತನ್ನು ಹೇಳಿದ್ದಾರೆ. ಅಂತಂದ್ರೆ ನಾವು ಎಲ್ಲಿವರೆಗೆ ಓದಬೇಕಪ್ಪ ಅಂತಂದ್ರೆ ನಮ್ಮ ಜ್ಞಾನನ ಕಂಡು ಜನ ಹೆದರಬೇಕು, ಜಗತ್ತು ನಮಗೆ ಗೌರವವನ್ನು ಕೊಡಬೇಕು. ಅಲ್ಲಿ ತನಕ ನಾವೇನು ಮಾಡಬೇಕು ಅಂತಂದರೆ ಜ್ಞಾನವನ್ನು ಸವಿತಾನ ಹೋಗಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನೊಂದು ಮಾತನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ ಅಂತಕ್ಕಂಥ. ಅವ್ರನ್ನ ಏನು ಕರಿತೀವಿ ಅಂದರೆ ಸಂವಿಧಾನದ ಪಿತಾಮಹ ಅಂತ ಕರಿತೀವಿ, ಸಂವಿಧಾನದ ಶಿಲ್ಪಿ ಅಂತ ಕರಿತೀವಿ. ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾರೆ. ಏನಂತಂದರೆ ಇಲ್ಲಿ ಜಗತ್ತು ಹೆದರುವುದು ಜ್ಞಾನಕ್ಕೆ ಮಾತ್ರ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಅಂತಂದರೆ ಇಲ್ಲಿ ಏನಾದರೂ ಜ್ಞಾನ ಅಂತಕ್ಕಂಥ ಏನಾದರೂ ನಿಸರ್ಗದಲ್ಲಿರ್ತಕ್ಕಂಥ ಒಂದು ಶಕ್ತಿ ಅಥವಾ ಸಮಾಜದಲ್ಲಿರ್ತಕ್ಕಂಥ ಒಂದು ಏನಾದರೂ ದೊಡ್ಡ ಗೌರವ ಸಿಕ್ತಿತ್ತು ಅಂತಂದ್ರೆ ಅದು ಜ್ಞಾನದಲ್ಲಿ ಮಾತ್ರ ಅಂತ ಶಕ್ತಿಯನ್ನು ಅಡಗಿದೆ ಅಂತಕ್ಕಂಥದ್ದು. ಇಲ್ಲಿ ಉದಾಹರಣೆ ಡಾಕ್ಟರ್ BR ಅಂಬೇಡ್ಕರ್ನ ನಾವು ತೆಗೆದುಕೊಳ್ಬಹುದು. ಏನಂತಂದರೆ ಇಲ್ಲಿ ಕೆಳಮಟ್ಟದಿಂದ ಹಿಡ್ಕೊಂಡು ಇವತ್ತೇನೋ ಜಗತ್ತಿನಲ್ಲಿ ಅವರನ್ನು ಏನಾದರೂ ಆರಾಧನೆ ಮಾಡ್ತಿದ್ರು ಅಂದ್ರೆ, ಸಂಭ್ರಮಿಸ್ತಿದ್ರು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಜ್ಞಾನಕ್ಕೆ ಹೊರತು ಇಲ್ಲಿ ಸುಮ್ಮನೆ ಯಾವುದೇ ಒಂದು ವಿಚಾರಕ್ಕೆ ಗೌರವವನ್ನು ಸಿಕ್ಕಿಲ್ಲ ಅಂತಕ್ಕಂಥದ್ದು. ಇರಲಿ, ಇಷ್ಟೆಲ್ಲ ನಾವು ಕೂಡಿ ಈ ಕೆಲವಷ್ಟು ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ ಅಂತ ಹೇಳ್ತಾ, ಇಲ್ಲಿ ಮೊದಲನೇದಾಗಿ ಪ್ರಶ್ನೆಯನ್ನು ನೋಡೋಣ. ಯಾವುದು ಅಂತಂದರೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತಕ್ಕಂಥದ್ದು. ಇನ್ನೊಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಮೂಲಭೂತ ಹಕ್ಕು ಅಲ್ಲ ಅಂತಕ್ಕಂಥದ್ದು. ಒಂದೇದು ನೋಡ್ತೀವಿ ಯಾವುದು ಅಂತಂದರೆ ಇಲ್ಲಿ ಸಮಾನತೆಯ ಹಕ್ಕು, B ಸ್ವಾತಂತ್ರ್ಯದ ಹಕ್ಕು, C ಆಸ್ತಿಯ ಹಕ್ಕು, D ಶೋಷಣೆಯ ವಿರುದ್ಧದ ಹಕ್ಕು ಅಂತೇಳಿ. ಹೌದಾ? ಇದು ತಮಗೆಲ್ಲರಿಗೂ ಗೊತ್ತಾಗಿರ್ಬೋದು ಯಾವುದು ಅಂತಂದರೆ ಇಲ್ಲಿ ಉತ್ತರ ಇಲ್ಲಿ ಯಾವುದ್ರಿ ಆಸ್ತಿಯ ಹಕ್ಕು ಅಂತಕ್ಕಂಥದ್ದು. ಹೌದಾ? ಇಲ್ಲಿ ಆಸ್ತಿ ಹಕ್ಕು ಅಂತಕ್ಕಂಥದ್ದು ಇಲ್ಲಿ ಏನು ಅಂತಂದರೆ ತಮಗೆಲ್ಲ ಗೊತ್ತಾಗಿರ್ಬೋದು ಯಾವುದು ಅಂತಂದರೆ ಇಲ್ಲಿ ಆಸ್ತಿ ಹಕ್ಕು ಅಂತೇಳಿ. ಹೌದಾ? ಇಲ್ಲಿ ನೋಡ್ತೀವಿ ನಾವು ಏನು ಅಂತಂದರೆ ಮೊದಲನೇದಾಗಿ ಮೂಲಭೂತ ಹಕ್ಕು ಅಂತಕ್ಕಂಥ ಪದ ಬಂತು. ಮೂಲಭೂತ ಹಕ್ಕು ಇದಕ್ಕೆ ನಾವು ಇಂಗ್ಲೀಷ್ನಾಗ ಏನಂತೀವಿ ಅಂತಂದರೆ ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ನಾವು ಏನಂತ ಕರಿತೀವಿ? ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕು. ಈ ಮೂಲಭೂತ ಹಕ್ಕುಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥದ್ದು USA ಅಂತಕ್ಕಂಥದ್ದು. USA ಅಂದ್ರೆ ಏನ? ಯುನೈಟೆಡ್ ಸ್ಟೇಟ್ ಅಮೇರಿಕಾ ಅಂತೇಳಿ. ಹೌದಾ? ಇಲ್ಲಿ ಅಮೇರಿಕಾ ದೇಶದಿಂದ ನಾವೇನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಮೂಲಭೂತ ಹಕ್ಕುಗಳನ್ನು ಎರವಲವಾಗಿ ಪಡೆದುಕೊಂಡಿದ್ದೇವೆ ಅಂತಕ್ಕಂಥದ್ದು. ಹೌದಾ? ಹಾಗಾದರೆ ಮೂಲಭೂತ ಹಕ್ಕುಗಳು ಎಷ್ಟನೆಯ ಭಾಗದಲ್ಲಿ ಬರುತ್ತದೆ ಅಂತ ಕೇಳಿದರೆ, ಎಷ್ಟನೇ ಭಾಗ ರೀ ಅಂತ ಕೇಳಿದರೆ ಇಲ್ಲಿ 3ನೇ ಭಾಗ. ಎಷ್ಟನೇ ಭಾಗ? 3ನೇ ಭಾಗ. ಈ ಮೂಲಭೂತ ಹಕ್ಕುಗಳು 3ನೇ ಭಾಗದಾಗ ನೋಡಿದೀವಿ ಅಂತಕ್ಕಂಥದ್ದು. ಇದಕ್ಕೆ ಮೂಲಭೂತ ಹಕ್ಕುಗಳಿಗೆ ನಾವು ಏನಂತ ಕರಿತೀವಿ ಅಂತಂದರೆ, ಅಥವಾ 3ನೇ ಭಾಗಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಭಾರತದ ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಭಾರತದ ಮ್ಯಾಗ್ನಾ ಕಾರ್ಟಾ, ಮ್ಯಾಗ್ನಾ ಕಾರ್ಟ್. ಇಲ್ಲಿ ಭಾರತದ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಏನು ಕರಿತೀವಿ? ಮೂಲಭೂತ ಹಕ್ಕುಗಳನ್ನು ಕರಿತೀವಿ ಅಂತಕ್ಕಂಥದ್ದು. ಹಾಗಾದರೆ ಮೂಲಭೂತ ಹಕ್ಕುಗಳು ಎಷ್ಟನೇ ವಿಧಿಯಲ್ಲಿ ಬರುತ್ತೆ? ವಿಧಿ ಅಂದ್ರೂ ಒಂದೇ, ಕಲಂ ಅಂದ್ರೂ ಒಂದೇ, ಆರ್ಟಿಕಲ್ ಅಂದ್ರೂ ಒಂದೇ ಅಂತಕ್ಕಂಥ. ಹೌದಾ? ಇಲ್ಲಿ 12ರಿಂದ 35ನೆಯ ವಿಧಿಯವರೆಗೆ ನಾವೇನು ನೋಡ್ತೀವಿ ಅಂತಂದರೆ ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಧಿಗಳು ಅಂತಕ್ಕಂಥದ್ದು. ಹಾಗಾದರೆ ಇನ್ನೊಂದು ನೋಡ್ತೀವಿ ನಾವು,
ವಿವರಣೆ ಒಳಗೊಂಡ ಮೂಲಭೂತ ಹಕ್ಕುಗಳು ಅಂತ ಕರಿತೀವಿ ನಾವು. ಏನ್ರಿ? ವಿವರಣೆ ಒಳಗೊಂಡ ಮೂಲಭೂತ ಹಕ್ಕುಗಳು. ಎಲ್ಲಿಂದ ಎಲ್ಲಿವರೆಗೆ? 14ರಿಂದ 35ನೇ ವಿಧಿಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ವಿವರಣೆ ಒಳಗೊಂಡ ಮೂಲಭೂತ ಹಕ್ಕುಗಳು ಅಂತಕ್ಕಂಥದ್ದು. ಹಾಗಾದ್ರೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು? ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ ಇಲ್ಲಿ ಭಾರತದ ಉಕ್ಕಿನ ಮನುಷ್ಯ ಅಂತ ಕರಿತೀವಿ. ಯಾರೇ? ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯ್ ಪಟೇಲ್. ಯಾವ ಪಟೇಲ್ ರೀ? ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತ ಹೇಳಿ. ಹೌದಾ? ಇವ್ ಸಮಿತಿಯ ಅಧ್ಯಕ್ಷರು, ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು. ಇನ್ನ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಅಂತ ಕರಿತೀವಿ ನಾವು. ಉಪಸಮಿತಿಯ ಅಧ್ಯಕ್ಷರು. ಇಲ್ಲಿ ಸಮಿತಿ, ಇದು ಉಪಸಮಿತಿ ಅಂತ ಹೇಳಿ. ಹೌದಾ? ಕನ್ಫ್ಯೂಸ್ ಮಾಡ್ಕೋಬಾರದು. ಸಮಿತಿ, ಮೂಲಭೂತ ಹಕ್ಕುಗಳ ಸಮಿತಿ, ಮೂಲಭೂತ ಹಕ್ಕುಗಳ ಉಪಸಮಿತಿ ಅಂತ ಹೇಳಿ. ಇಲ್ಲಿ ಯಾರು ಅಧ್ಯಕ್ಷರು ಯಾರು ಅಂತಂದ್ರೆ ಇಲ್ಲಿ ಜೆ.ಬಿ. ಕೃಪಲಾನಿ ಅಂತೇಳಿ. ಜೆ.ಬಿ. ಕೃಪಲಾನಿ. ಜೆ.ಬಿ. ಕೃಪಲಾನಿ ಇವ್ರು ಯಾರ್ರಿ? ಮೂಲಭೂತ ಹಕ್ಕುಗಳ ಉಪಸಮಿತಿಯ ಅಧ್ಯಕ್ಷರು ಜೆ.ಬಿ. ಕೃಪಲಾನಿ ಅಂತೇಳಿ. ಇಷ್ಟೆಲ್ಲ ನಾವು ನೋಡ್ತೀವಿ. ಸಮಾನತೆಯ ಹಕ್ಕು ಅಂತ ಬಂದಾಗ ಇಲ್ಲಿ ಎಲ್ಲಿ ಎಷ್ಟನೇ ವಿಧಿಯಿಂದ ಎಷ್ಟನೇ ವಿಧಿಯವರೆಗೆ ರೀ ಅಂತ ಕೇಳಿದ್ರೆ ಇಲ್ಲಿ 14ರಿಂದ 18ನೆಯ ವಿಧಿಯವರೆಗೆ. ಸ್ವಾತಂತ್ರ್ಯದ ಹಕ್ಕು ಅಂತ ಬಂದಾಗ ಎಲ್ಲಿಂದ ಎಲ್ರಿ? 19ರಿಂದ 22ನೇ ವಿಧಿ. ಹೌದಾ? ಆಸ್ತಿ ಹಕ್ಕು ಅಂತ ಬಂದಾಗ ಇಲ್ಲಿ ಎಷ್ಟನೇದ್ರಿ? 31ನೇ ವಿಧಿ. ಮತ್ತೆ ಇಲ್ಲ ಅಂತ ಹೇಳ್ತಿದ್ರಲ್ಲ, ಮೂಲಭೂತ ಹಕ್ಕುಗಳು ಮೊದಲಿತ್ತು, ಸಂವಿಧಾನ ಜಾರಿಗೆ ಬಂದಾಗ ಇತ್ತು ಅಂತಕ್ಕಂಥದ್ದು. ಇನ್ನು ಶೋಷಣೆಯ ವಿರುದ್ಧದ ಹಕ್ಕು ಅಂತ ಬಂದಾಗ ಎಲ್ಲಿಂದ ಎಲ್ಲಿವರೆಗೆ ರೀ ಅಂತಂದ್ರೆ 23ರಿಂದ 24 ಅಂತೇಳಿ. ಹೌದಾ? ಇಲ್ಲಿ ನೋಡೋಣ ಏನು ಅಂತಂದ್ರೆ ನಾವು ಆಸ್ತಿ ಹಕ್ಕು ಕುರಿತಂತೆ ಕೆಲವೊಂದಿಷ್ಟು ಮಾಹಿತಿಯನ್ನ ಇಲ್ಲಿ ನೋಡೋಣ ಅಂತಕ್ಕಂಥದ್ದು. ಏನೇನು ಆಸ್ತಿ ಹಕ್ಕು ಸಂಬಂಧಪಟ್ಟಂತೆ ಸಂವಿಧಾನ ಜಾರಿಗೆ ಬಂದಾಗ ಇಲ್ಲವೇ ಮೂಲ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿದ್ದವು ಅಂತಕ್ಕಂಥದ್ದು. 7 ಮೂಲಭೂತ ಹಕ್ಕುಗಳಿದ್ದವು. ಪ್ರಸ್ತುತ ಎಷ್ಟಿವೆ ಅಂತ? ಪ್ರಸ್ತುತ 6 ಇವೆ ಅಂತಕ್ಕಂಥ. 7 6 ಆಗಿದೆ. ಅದು ಒಂತಾಗ ಹಾಕಿದ್ದು ಯಾವ್ರಿ? ಆಸ್ತಿ ಹಕ್ಕನ್ನ ಅಂತಕ್ಕಂಥದ್ದು. ಈ ಆಸ್ತಿ ಹಕ್ಕನ್ನ ಯಾವಾಗ ತೆಗೆದು ಹಾಕಲಾಯಿತು? ಎಷ್ಟನೆಯ ತಿದ್ದುಪಡಿ ಅನ್ವಯ ತೆಗೆದು ಹಾಕಲಾಯಿತು ಅಂತಂದ್ರೆ ಇಲ್ಲಿ 44ನೆಯ ತಿದ್ದುಪಡಿ ಅನ್ವಯ. ಎಷ್ಟನೆಯ ತಿದ್ದುಪಡಿ ಅನ್ವಯ? 44ನೆಯ ತಿದ್ದುಪಡಿ ಅನ್ವಯ. ಇಲ್ಲಿ ಎಷ್ಟರಲ್ಲಿ, ಯಾವ ವರ್ಷದಲ್ಲಿ ಅಂತಂದ್ರೆ 1978ರಲ್ಲಿ. ಎಷ್ಟರಲ್ಲಿ? 1978ರಲ್ಲಿ ಆಸ್ತಿ ಹಕ್ಕನ್ನ ತೆಗೆದು ಹಾಕಲಾಯಿತು. ಎಲ್ಲಿಂದ ತೆಗೆದು ಹಾಕಲಾಯಿತು ಅಂತ ಕೇಳಿದ್ರೆ ಮೂಲಭೂತ ಹಕ್ಕುಗಳಿಂದ ತೆಗೆದು ಹಾಕಲಾಯಿತು. ಈ ಪ್ರಸ್ತುತ ಎಲ್ಲಿವೆ? ಎಷ್ಟನೇ ವಿಧಿಯಲ್ಲಿದೆ ಅಂತ ಕೇಳಿದ್ರೆ ಪ್ರಸ್ತುತ ಎಷ್ಟನೇ ವಿಧಿ ಒಳಗದಪ್ಪ ಅಂತ ಕೇಳಿದ್ರೆ ಇಲ್ಲಿ 300A ಅಂತಕ್ಕಂಥದ್ದು. ಎಷ್ಟ್ರೆ? 300A ವಿಧಿಯಲ್ಲಿ ಆಸ್ತಿ ಹಕ್ಕಿದೆ ಅಂತಕ್ಕಂಥದ್ದು. ಆಮೇಲೆ ಎಷ್ಟನೆಯ ಭಾಗದಲ್ಲಿದೆ ಅಂತಂದ್ರೆ 12ನೆಯ ಭಾಗದಲ್ಲಿದೆ ಅಂತಕ್ಕಂಥದ್ದು. 12ನೆಯ ಭಾಗದಲ್ಲಿ ಅಂದ್ರೆ 300A ವಿಧಿ 12ನೆಯ ಭಾಗದಲ್ಲಿ ಆಸ್ತಿ ಹಕ್ಕಿದೆ ಅಂತಕ್ಕಂಥದ್ದು. ಹೌದಾ? ಈ ಸದ್ಯದಲ್ಲಿ ಆಸ್ತಿ ಹಕ್ಕನ್ನು ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಕಾನೂನುಬದ್ಧ ಹಕ್ಕು ಅಂತ ಕರಿತೀವಿ ನಾವು. ಕಾನೂನುಬದ್ಧ ಹಕ್ಕು. ಕಾನೂನುಬದ್ಧ ಹಕ್ಕು. ಮತ್ತೆ ಇನ್ನೊಂದೇನು ಕರಿತೀವಿ ನಾವು ಇಲ್ಲಿ? ಸಂವಿಧಾನಾತ್ಮಕ ಹಕ್ಕು. ಸಂವಿಧಾನಾತ್ಮಕ ಹಕ್ಕು ಅಂತ ಕರಿತೀವಿ ನಾವು. ಹೌದಾ? ಸಂವಿಧಾನಾತ್ಮಕ ಹಕ್ಕು ಅಂತೇಳಿ. ಈಗ ಪ್ರಸ್ತುತ ಕಾನೂನುಬದ್ಧ ಹಕ್ಕು, ಸಂವಿಧಾನಾತ್ಮಕ ಹಕ್ಕು ಅಂತ ಕರಿತೀವಿ. ಈ ಸಂದರ್ಭದಲ್ಲಿ ಹೌದಾ ಮೂಲಭೂತ ಹಕ್ಕುಗಳಿಂದ ಆಸ್ತಿ ಹಕ್ಕನ್ನು ತೆಗೆದು ಹಾಕುವಂತಹ ಸಂದರ್ಭದಲ್ಲಿ ಯಾರ ಪ್ರಧಾನಮಂತ್ರಿಗಳಾಗಿದ್ರು? ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಯಾರಾಗಿದ್ರು ಅಂತ ಕೇಳಿದ್ರೆ ಇಲ್ಲಿ ಶ್ರೀ ಯಾರಾಗಿದ್ರಿ? ಮೊರಾರ್ಜಿ ದೇಸಾಯಿ. ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಮಂತ್ರಿ ಅಂತ ಕರಿತೀವಿ ನಾವು. ಮೊರಾರ್ಜಿ ದೇಸಾಯಿ ಅವ್ರನ್ನ ಏನಂತ ಕರಿತೀವ್ರಿ ಇಲ್ಲಿ? ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಮಂತ್ರಿಗಳು. ಹೌದಾ? ಇವರು ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಮಂತ್ರಿಗಳು ಮೊರಾರ್ಜಿ ದೇಸಾಯಿ ಅವರು ಈ ಆಸ್ತಿ ಹಕ್ಕನ್ನ ತೆಗೆದುಹಾಕುವಂತ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಆಗಿದ್ರು ಅಂತಕ್ಕಂಥದ್ದು. ಇಷ್ಟೇನಪ್ಪಾ ಅಂತಂದ್ರೆ ಇಲ್ಲಿ 1ನೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೋಡಿದೀವಿ ಅಂತಕ್ಕಂಥದ್ದು. ಈ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದ್ರಿ ಅಂತಂದ್ರೆ ಇಲ್ಲಿ ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಪ್ರಿಯಂಬಲ್ ಅಂತ ಕರಿತೀವಿ ನಾವು. ಸಮಾಜವಾದಿ, ಇಲ್ಲಿ ಸೋಷಿಯಲಿಸ್ಟ್ ಅಂತ ಕರಿತೀವಿ, ಮತ್ತು ಜಾತ್ಯತೀತ ಸೆಕ್ಯುಲರ್ ಎಂಬ ಪದಗಳನ್ನು ಸೇರಿಸಿದ ಶಾಸನ ಯಾವುದು? ಹೌದಾ? ಮತ್ತೊಂದು ಪ್ರಶ್ನೆ ನೋಡ್ರಿ.
ಭಾರತ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ ಮತ್ತು ಜಾತ್ಯತೀತ ಎಂಬ ಪದಗಳನ್ನು ಸೇರಿಸಿದ ಶಾಸನ ಯಾವುದು? ಹಾಗಾದರೆ ಇಲ್ಲಿ ನೋಡು ನಾವೇನು ಅಂತಂದರೆ ಇಲ್ಲಿ ಎ ಉತ್ತರ ಯಾವುದು ಅಂತಂದ್ರೆ 41ನೇ ತಿದ್ದುಪಡಿ ಶಾಸನ, ಬಿ 42ನೇ ತಿದ್ದುಪಡಿ ಶಾಸನ, ಸಿ 44ನೇ ತಿದ್ದುಪಡಿ ಶಾಸನ, ಡಿ 45ನೇ ತಿದ್ದುಪಡಿ ಶಾಸನ ಅಂತೇಳಿ. ಹೌದಾ? ಹಾಗಾದರೆ ತಮಗೆಲ್ಲ ಗಮನಕ್ಕೆ ಬಂದಿರಬಹುದು ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ. ಹೌದಾ? ಇಲ್ಲಿ ಯಾವುದು ಅಂತಂದರೆ ಇಲ್ಲಿ ಉತ್ತರ ತಮ್ಮ ಗಮನಕ್ಕೆ ಬಂದಿದೆ, ಬಿ ಅಂತಕ್ಕಂಥದ್ದು. ಹೌದಾ? ಬಿ ಅಂತಕ್ಕಂಥದ್ದು ಯಾವುದು? 42ನೇ ತಿದ್ದುಪಡಿ ಶಾಸನ ಅಂತಕ್ಕಂಥದ್ದು. ಹೌದಾ? ಇಲ್ಲಿ ಪೀಠಿಕೆ ಅಂತ ನಾವು ನೋಡಿದೀವಿ ಇಲ್ಲಿ. ಹೌದಾ? ಸ್ವಲ್ಪ ಅನಾಲಿಸಿಸ್ ಮಾಡೋಣ ಅಂತಕ್ಕಂಥದ್ದು ಏನು ಅಂತಂದರೆ ಪೀಠಿಕೆ ಅಂತ ನೋಡ್ತೀವಿ. ಈ ಪೀಠಿಕೆ ಅಂತಕ್ಕಂಥದ್ದು ಇಂಗ್ಲೀಷ್ನಾಗ ಪ್ರಿಯಾಂಬಲ್ ಅಂತ ಕರಿತೀವಿ. ಪೀಠಿಕೆಯನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದರೆ ಇಲ್ಲಿ ಕೂಡ ಅಮೇರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ. ಪೀಠಿಕೆಯನ್ನು ಯಾವ ದೇಶದಿಂದ? ಅಮೇರಿಕಾ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಕ್ಕಂಥದ್ದು. ಹಾಗಾದರೆ ಪೀಠಿಕೆಯಲ್ಲಿ ಯಾವ್ಯಾವ ಶಬ್ದಗಳನ್ನು ಸೇರಿಸಲಾಯಿತು ಅಂತ ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಒಂದು ಸಮಾಜವಾದಿ ಅಂತಕ್ಕಂಥದ್ದು, ಸಮಾಜವಾದಿ. ಇನ್ನೊಂದು ಪದ ಯಾವುದ್ರಿ? ಜಾತ್ಯತೀತ, ಜಾತ್ಯತೀತ. ಆಮೇಲೆ ಇನ್ನೊಂದು ಪದ ಯಾವುದು ಅಂತಂದರೆ ಇಲ್ಲಿ ಸಮಗ್ರತೆ ಅಂತೇಳಿ. ಹೌದಾ? ಸಮಗ್ರತೆ ಅಂತೇಳಿ ನೋಡಿ. ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಅಂತೇಳಿ ಈ ಮೂರೂ ಪದಗಳನ್ನು ಎಷ್ಟನೇ ತಿದ್ದುಪಡಿ ಅನ್ವಯ ಸೇರಿಸಲಾಯಿತು ಅಂತ ಕೇಳಿದ್ರೆ ಇಲ್ಲಿ 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ ಅಂತೇಳಿ. 42ನೇ ತಿದ್ದುಪಡಿ. 42ನೇ ತಿದ್ದುಪಡಿ. ಹೌದಾ? 42ನೇ ತಿದ್ದುಪಡಿ ಅನ್ವಯ ಸೇರಿಸಲಾಯಿತು. ಎಷ್ಟರಲ್ಲಿ ಸೇರಿಸಲಾಯಿತು ಅಂತ ಕೇಳಿದರೆ ಇಲ್ಲಿ 1976ರಲ್ಲಿ ಸೇರಿಸಲಾಯಿತು. ಹೌದಾ? ಈ ಮೂರು ಪದಗಳನ್ನು ಸೇರಿಸಲಾಯಿತು. ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಅಂತಕ್ಕಂಥದ್ದು 42ನೇ ತಿದ್ದುಪಡಿ ಅನ್ವಯ 1976ರಲ್ಲಿ ಸೇರಿಸಲಾಯಿತು ಅಂತಕ್ಕಂಥದ್ದು. ಅದಕ್ಕೆ ಈ 42ನೇ ತಿದ್ದುಪಡಿಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದರೆ ಇಲ್ಲಿ ಮಿನಿ ಸಂವಿಧಾನ ಅಂತ ಕರಿತೀವಿ ನಾವು. ಮಿನಿ ಸಂವಿಧಾನ, ಮಿನಿ ಸಂವಿಧಾನ. ಆಮೇಲೆ ಇನ್ನೊಂದು ಏನಂತ ಕರಿತೀವಿ ಅಂತಂದರೆ ಇಲ್ಲಿ ಚಿಕ್ಕ ಸಂವಿಧಾನ ಅಂತ ಕರಿತೀವಿ ನಾವು. ಚಿಕ್ಕ ಸಂವಿಧಾನ, ಚಿಕ್ಕ ಸಂವಿಧಾನ. ಆಮೇಲೆ ನೆಕ್ಸ್ಟ್ ಒಂದು ಏನು ಕರಿತೀವಿ ಅಂತಂದರೆ ಇಲ್ಲಿ ಪುಟ್ಟ ಸಂವಿಧಾನ ಅಂತ ಕರಿತೀವಿ ನಾವು. ಪುಟ್ಟ ಸಂವಿಧಾನ, ಪುಟ್ಟ ಸಂವಿಧಾನ ಅಂತೇಳಿ. ಹೌದಾ? ಆಮೇಲೆ ಇಷ್ಟೆಲ್ಲ ಆದ ನಂತರ ಇಲ್ಲಿ ಪೀಠಿಕೆಯನ್ನು ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದರೆ ಇಲ್ಲಿ 1 ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತಕ್ಕಂಥದ್ದು. 1 ಬಾರಿ. ಹೌದಾ? ಎಷ್ಟು ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತ ಕೇಳಿದರೆ ಪೀಠಿಕೆಯನ್ನು 1 ಬಾರಿ ತಿದ್ದುಪಡಿ ಮಾಡಲಾಗಿದೆ ಅಂತಕ್ಕಂಥದ್ದು. ಇದನ್ನು ಈ 42ನೇ ತಿದ್ದುಪಡಿ ಮಾಡುವಂಥ ಸಂದರ್ಭದಲ್ಲಿ ಭಾರತದ ಪ್ರಧಾನಮಂತ್ರಿಗಳು ಯಾರಾಗಿದ್ದರು ಅಂತ ನೋಡಿದರೆ ಇಲ್ಲಿ ಯಾರಾಗಿದ್ದರು? ಇಲ್ಲಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು ಅಂತ ಕರಿತೀವಿ. ಭಾರತದ ಉಕ್ಕಿನ ಮಹಿಳೆ ಅಂತ ಕರಿತೀವಿ. ಅವ್ರು ಯಾರು ಅಂತಂದರೆ ಇಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅಂತಕ್ಕಂಥದ್ದು. ಶ್ರೀಮತಿ ಇಂದಿರಾ ಗಾಂಧಿ ಅಂತೇಳಿ. ಹೌದಾ? ಆಮೇಲೆ ಇವರು ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು. ಆಮೇಲೆ ಭಾರತದ ಉಕ್ಕಿನ ಮಹಿಳೆ ಅಂತ ಕರಿತೀವಿ. ಇನ್ನೊಂದು ಕ್ವಶನ್ ಏನಪ್ಪ ಬರುತ್ತೆ ಇಲ್ಲಿ ಏನು ಅಂತಂದರೆ ಇಲ್ಲಿ ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು ಯಾರು ಅಂತಕ್ಕಂಥದ್ದು. ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು ಯಾರು ಅಂತಂದರೆ ಇಲ್ಲಿ ಸಿರಿಮಾವು ಬಂಡಾರೆ ನಾಯ್ಕೆ ಅಂತೇಳಿ. ಹೌದಾ? ಇವರು ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿಗಳು ಅಂತಕ್ಕಂಥದ್ದು. ಇಷ್ಟೇನು ಅಂತಂದರೆ ಇದಕ್ಕೆ ಯಾಕೆ ಮಿನಿ ಸಂವಿಧಾನ, ಪುಟ್ಟ ಸಂವಿಧಾನ ಅಂತ ಕರೆದ್ರು ಅಂತಂದರೆ ಇಲ್ಲಿ ಅತಿ ಹೆಚ್ಚು ವಿಷಯಗಳನ್ನು ಸೇರಿಸಿರ್ತಕ್ಕಂಥ ತಿದ್ದುಪಡಿ ಮಾಡಿರ್ತಕ್ಕಂಥದ್ದು ಯಾವುದು ಅಂತ 42ನೇ ತಿದ್ದುಪಡಿ. ಆ ಕಾರಣಕ್ಕಾಗಿ ಇದನ್ನ ಏನಂತ ಕರೆದ್ರು ಅಂತಂದ್ರೆ ಪುಟ್ಟ ಸಂವಿಧಾನ ಅಂತ ಕರೆದ್ರು, ಮಿನಿ ಸಂವಿಧಾನ ಅಂತ ಕರೆದ್ರು. ಹೌದಾ? ತಮಗೆ ಗೊತ್ತಿರಬೇಕು ಸಮಾಜವಾದಿ, ಜಾತ್ಯತೀತ, ಸಮಗ್ರತೆ ಅಂತಕ್ಕಂಥದ್ದನ್ನು 42ನೇ ತಿದ್ದುಪಡಿ ಅನ್ವಯ 1976ರಲ್ಲಿ ಸೇರಿಸಲಾಯಿತು ಅಂತಕ್ಕಂಥದ್ದು. ಇಷ್ಟೇನಪ್ಪ ಅಂತಂದರೆ ಇದು ಇನ್ನೂ ಕೂಡ ಇಲ್ಲಿ ಪೀಠಿಕೆ ಒಳಗೆ ಬರ್ತಾವೆ ಸಾಕಷ್ಟು. ಏನಪ್ಪ ಅಂತಂದರೆ ಅಲ್ಲಿ ವಿಷಯಾಂಶಗಳು ಬರ್ತಾವೆ. ಡೀಟೇಲ್ಸ್ ಅನ್ನು ಮುಂದೆ ನೋಡೋಣ ಅಂತಕ್ಕಂಥ. ನೆಕ್ಸ್ಟ್ ಪ್ರಶ್ನೆ ಯಾವುದು ಅಂತಂದರೆ ಇಲ್ಲಿ 3ನೇದು ಭಾರತೀಯ ಸಂವಿಧಾನದಲ್ಲಿ ವಯಸ್ಕರ ಮತದಾನದ ಅವಕಾಶವನ್ನು ನಿಯಮ ಮಾಡುವ ತಿದ್ದುಪಡಿ ಮತ್ತು ಅನುಚ್ಛೇದ ಅನುಕ್ರಮವಾಗಿ ಯಾವುದು ಅಂತಕ್ಕಂಥದ್ದು. ಹೌದಾ? ಮತ್ತೊಮ್ಮೆ ಪ್ರಶ್ನೆ ಏನು ಅಂತಂದರೆ ಇಲ್ಲಿ
ಭಾರತೀಯ ಸಂವಿಧಾನದಲ್ಲಿ ವಯಸ್ಕರ ಮತದಾನದ ಅವಕಾಶವನ್ನು ನಿಯಮ ಮಾಡುವ ತಿದ್ದುಪಡಿ ಮತ್ತು ಅನುಚ್ಛೇದ ಅನುಕ್ರಮವಾಗಿ ಯಾವುದು ಅಂತೇಳಿ. ಹೌದಾ, ಇಲ್ಲಿ ಒಂದನೇದು ಯಾವುದು ಅಂತಂದ್ರೆ ಇಲ್ಲಿ ಎ 60ನೇ ತಿದ್ದುಪಡಿ ಕಾಯ್ದೆ ಮತ್ತು 325ನೇ ವಿಧಿ. ಆಮೇಲೆ ಬಿ 61ನೇ ತಿದ್ದುಪಡಿ ಕಾಯ್ದೆ ಮತ್ತು 326ನೇ ವಿಧಿ. ಸಿ 59ನೇ ತಿದ್ದುಪಡಿ ಕಾಯ್ದೆ 326ನೇ ವಿಧಿ. ಡಿ 60ನೇ ತಿದ್ದುಪಡಿ ಕಾಯ್ದೆ 326ನೇ ವಿಧಿ ಅಂತೇಳಿ. ಇಲ್ಲಿ ಯಾವ್ದು ಸರಿಯಾದ ಉತ್ತರ ಅಂತ ಕೇಳಿದ್ರೆ ಇಲ್ಲಿ ಬಿ 61ನೇ ತಿದ್ದುಪಡಿ ಕಾಯ್ದೆ 326ನೇ ವಿಧಿ ಅಂತಕ್ಕಂಥದ್ದು. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡಬೇಕಂತಂದ್ರೆ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ 1950 ಜನವರಿ 26 ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ನಾವಿಲ್ಲಿ ವಯಸ್ಕರ ಮತದಾನ ಪದ್ಧತಿ ಎಷ್ಟು ವರ್ಷ ಇತ್ತಪ್ಪ, ಕನಿಷ್ಠ ಅಂದ್ರೆ 21 ವರ್ಷ ಆದವ್ರು ಏನು ಮಾಡಬೇಕಾಗಿತ್ತು, ಮತದಾನವನ್ನು ಮಾಡಬೇಕಾಗಿತ್ತು ಅಂತಕ್ಕಂಥದ್ದು. ಇಲ್ಲಿ ಏನಾಯಿತು ಅಂತಂದ್ರೆ 21 ಇದ್ದಿದ್ದು ಇದನ್ನ ಏನು ಮಾಡಲಾಯಿತು, 18 ವರ್ಷಕ್ಕೆ ಇಳಿಸಲಾಯಿತು ಅಂತಕ್ಕಂಥದ್ದು. ಈ 18ನೇ ವರ್ಷನ ಯಾವ ವರ್ಷದಲ್ಲಿ ಇಳಿಸಲಾಯಿತು ಅಂತಂದ್ರೆ ಇಲ್ಲಿ 1989ರಲ್ಲಿ ಎಷ್ಟನೇ ತಿದ್ದುಪಡಿಪ ಅಂತ ಕೇಳಿದ್ರೆ ಇಲ್ಲಿ 61ನೇ ತಿದ್ದುಪಡಿ ಕಾಯ್ದೆ ಅಂತಕ್ಕಂಥದ್ದು. ಹೌದಾ, 61ನೇ ತಿದ್ದುಪಡಿ ಅನ್ವಯ 1989ರಲ್ಲಿ 61ನೇ ತಿದ್ದುಪಡಿ ಕಾಯ್ದೆ ಅನ್ವಯ ಇಲ್ಲಿ ಏನು ಮಾಡಲಾಯಿತು ಅಂದ್ರೆ 21 ವರ್ಷ ಇದ್ದಿದ್ದು 18ನೇ ವರ್ಷಕ್ಕೆ ಇಳಿಸಲಾಯಿತು ಅಂತಕ್ಕಂಥದ್ದು. ಹೌದಾ, ಇನ್ನು ನೆಕ್ಸ್ಟ್ ಏನ ಇಲ್ಲಿ ಬರುತ್ತೆ, ಇಲ್ಲಿ 326ನೇ ವಿಧಿ. ಹೌದಾ, 326ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ. ಇಲ್ಲಿ 326ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಬಗ್ಗೆ ಕುರಿತು ಹೇಳ್ತಕ್ಕಂಥ ವಿಧಿ ಯಾವುದು ಅಂದ್ರೆ 326ನೇ ವಿಧಿ ಅಂತಕ್ಕಂಥದ್ದು. ಇದು ನಮ್ಗೆ ಅರ್ಥ ಆಗಿದೆ ಅಂತಕ್ಕಂಥ ತಿಳಿದೀನಿ. ಇಲ್ಲಿ 21ರಿಂದ 18ನೇ ವರ್ಷಕ್ಕೆ ಇಳಿಸಿದ್ದ ವರ್ಷ ಯಾವುದ್ರಿಂದ 1989. ತಿದ್ದುಪಡಿ ಯಾವುದು ಅಂತ ಕೇಳಿದ್ರೆ ಇಲ್ಲಿ 61ನೇದು. 326ನೇ ವಿಧಿ ಏನ್ರಿದೆ, ಸಾರ್ವತ್ರಿಕ ವಯಸ್ಕರ ಮತದಾನ ಪದ್ಧತಿ ಅಂತ ಹೇಳಿ. ಹೌದಾ, ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವ್ದ್ರಿ ಅಂತಂದ್ರೆ ಇಲ್ಲಿ ಇವುಗಳಲ್ಲಿ ಯಾವ ದಿನಾಂಕದಂದು ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ತರಲಾಯಿತು ಅಂತಕ್ಕಂಥದ್ದು. ಇವುಗಳಲ್ಲಿ ಯಾವ ದಿನಾಂಕದಂದು ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ತರಲಾಯಿತು ಅಂತಕ್ಕಂಥದ್ದು. ಒಂದನೇದು ಯಾವುದು ಅಂತಂದ್ರೆ ಇಲ್ಲಿ ಎ 16ನೇ ಜೂನ್ 1950, ಬಿ 18ನೇ ಜೂನ್ 1951, ಸಿ 17ನೇ ಜೂನ್ 1957, ಡಿ 18ನೇ ಜೂನ್ 1958 ಅಂತೇಳಿ. ಹೌದಾ, ಇಲ್ಲಿ ಇವುಗಳಲ್ಲಿ ಯಾವ ದಿನಾಂಕದಂದು ಭಾರತದ ಸಂವಿಧಾನಕ್ಕೆ ಮೊದಲ ತಿದ್ದುಪಡಿಯನ್ನು ತರಲಾಯಿತು, ಯಾವ್ದ್ರಿ ಅಂತ ಕೇಳಿದ್ರೆ ಇಲ್ಲಿ ಬಿ ಅಂತಕ್ಕಂಥ ಉತ್ತರ ಇಲ್ಲಿ. ಹೌದಾ, 18ನೇ ಜೂನ್ 1951 ಅಂತಕ್ಕಂಥದ್ದು. ಹೌದಾ, ಇಲ್ಲಿ ಸಾಕಷ್ಟು ಭಾರತ ಸಂವಿಧಾನದಲ್ಲಿ ಹೆಚ್ಚು ತಿದ್ದುಪಡಿಗಳಾಗಿದ್ದಾವೆ ಅಂತಕ್ಕಂಥದ್ದಲ್ಲಿ ಮೊದಲನೇ ತಿದ್ದುಪಡಿ ಯಾವ ವರ್ಷದಲ್ಲಿ ಸಂವಿಧಾನದ ಮೊದಲ ತಿದ್ದುಪಡಿ ಎಷ್ಟರಲ್ಲಿ ಆಯಿತು ಅಂತ ಕೇಳಿದ್ರೆ ಇಲ್ಲಿ 18ನೇ ಜೂನ್ 1951 ಅಂತಕ್ಕಂಥದ್ದು. ಇಲ್ಲಿ ಯಾವುದು ಅಂತಂದ್ರೆ ಇಲ್ಲಿ ಭೂ ಸುಧಾರಣಾ ಕಾಯ್ದೆ ಅಂತಕ್ಕಂಥದ್ದು. ಭೂ ಸುಧಾರಣಾ ಕಾಯ್ದೆ ಅಂತೇಳಿ, ಭೂ ಸುಧಾರಣಾ ಕಾಯ್ದೆ. ಹೌದಾ, ಈ ಭೂ ಸುಧಾರಣಾ ಕಾಯ್ದೆಯನ್ನು ಎಷ್ಟನೇ ಅನುಸೂಚಿಯಲ್ಲಿ ಸೇರಿಸಲಾಯಿತು ಅಂತಂದ್ರೆ ಇಲ್ಲಿ 9ನೇ ಅನುಸೂಚಿಯಲ್ಲಿ ಸೇರಿಸಲಾಯಿತು. 9ನೇ ಅನುಸೂಚಿಯಲ್ಲಿ ಸೇರಿಸಲಾಯಿತು ಅಂತಕ್ಕಂಥದ್ದು. ಹೌದಾ, ಇದು ಇಷ್ಟ ಸಂಬಂಧಪಟ್ಟಂತೆ. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ನೋಡೋಣ. ಇನ್ನು ರಾಜ್ಯ ನೀತಿಯ ನಿರ್ದೇಶಕ ತತ್ವಗಳನ್ನು ಯಾವುದರಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥದ್ದು. ಹೌದಾ, ರಾಜ್ಯ ನೀತಿಯ ನಿರ್ದೇಶಕ ತತ್ವವನ್ನು ಯಾವುದರಲ್ಲಿ ಸೇರಿಸಲಾಗಿದೆ ಅಂತಕ್ಕಂಥ ಇಲ್ಲಿ ನೋಡ್ತೀವಿ ನಾವು. ಎ ಸಂವಿಧಾನದ ಭಾಗ 3, ಬಿ ಸಂವಿಧಾನದ ಭಾಗ 5, ಸಿ ಸಂವಿಧಾನದ ಭಾಗ 4, ಡಿ ಸಂವಿಧಾನದ ಭಾಗ 4A ಅಂತಕ್ಕಂಥದ್ದು. ಹೌದಾ, ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ ನಾವು ನೋಡ್ತೀವಿ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಬಂದ್ರೆ ಉತ್ತರ ಯಾವ್ದ್ರಿ ಇಲ್ಲಿ ಸಂವಿಧಾನದ ಭಾಗ 4 ಅಂತಕ್ಕಂಥದ್ದು. ಹೌದಾ, 4 ಅಂತೇಳಿ ನೋಡ್ತೀವಿ ನಾವಿಲ್ಲಿ. ಹೌದಾ, ರಾಜ್ಯ ನಿರ್ದೇಶಕ ತತ್ವಗಳು ಅಂತ ಬಂದಾಗ 4ನೇ ಭಾಗದಲ್ಲಿ ಬರುತ್ತವೆ ಅನ್ನೋದು ಗೊತ್ತಾಯ್ತು ನಮ್ಗೆ. ಹೌದಾ, ರಾಜ್ಯ ನಿರ್ದೇಶಕ ತತ್ವಗಳು. ಇನ್ನು
ಎಲ್ಲಿಂದ ಎಲ್ಲಿವರೆಗೆ ಬರುತ್ತವೆ ಅಂತ ನೋಡಿದಾಗ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ವಿಧಿಗಳು ಎಲ್ಲಿಂದ ಎಲ್ಲಿ ಬರ್ತಾವ್ರಿ 36ರಿಂದ 51ನೇ ವಿಧಿಯವರೆಗೆ ಏನು ಮಾಡ್ತಾವ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳು ಬರುತ್ತವೆ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ರಾಜ್ಯ ನಿರ್ದೇಶಕ ತತ್ವಗಳು ಅಂತ ನೋಡಿದರೆ ಇಲ್ಲಿ ಐರ್ಲ್ಯಾಂಡ್ ದೇಶದಿಂದ ಅಥವಾ ಐರಿಷ್ ಅಂತ ಕರಿತೀವಿ ನಾವು. ಐರ್ಲ್ಯಾಂಡ್ ದೇಶದಿಂದ ಏನು ಮಾಡಲಾಗಿದೆ ಅಂತಂದರೆ ಇಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಎರವಲು ಪಡೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಹೌದಾ? ಹಾಗಾದರೆ ಇಲ್ಲಿ ನಾವು ನೋಡ್ತೀವಿ ಸಂವಿಧಾನದ ಭಾಗ 3 ಅಂತ ಈಗಾಗಲೇ ಡಿಸ್ಕಸ್ ಮಾಡಿದ್ವಿ ನಾವು. ಸಂವಿಧಾನದ 3ನೇ ಭಾಗ ಏನು ಹೇಳ್ತೈತಿ ಅಂತಂದರೆ ಇಲ್ಲಿ ಮೂಲಭೂತ ಹಕ್ಕುಗಳು ಅಂತಕ್ಕಂಥ ಬರ್ತಾ ನೋಡಿ ನಾವು ಇದನ್ನ ಅಮೆರಿಕ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಸಂವಿಧಾನದ ಭಾಗ 5 ಅಂತ ಬರುತ್ತೆ, ಕೇಂದ್ರ ಸರ್ಕಾರ ಅಂತ ಬರುತ್ತೆ. ಇವು ಮೂಲಭೂತ ಹಕ್ಕುಗಳು ಅಂತೂ ಗೊತ್ತಾ ನಿಮ್ಗೆ, ಎಲ್ಲಿಂದಪ್ಪ 12ರಿಂದ 35. ಆಮೇಲೆ ಭಾಗ 5 ಕೇಂದ್ರ ಸರ್ಕಾರ ಅಂತಕ್ಕಂಥದ್ದು ಬರುತ್ತೆ. ಹೌದಾ? ಕೇಂದ್ರ ಸರ್ಕಾರ ಅಂತೇಳಿ ಇಲ್ಲಿ ಕೇಂದ್ರ ಸರ್ಕಾರ ಎಲ್ಲಿಂದ್ರೆ 51ರಿಂದ 78 ತನಕ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ವಿಧಿಗಳನ್ನು ನೋಡ್ತೀವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಸಂವಿಧಾನದ ಭಾಗ 4 ನೋಡಿದೀವಿ. ಹೌದಾ? ಡಿ ಬರ್ತಕ್ಕಂಥದ್ದು ಯಾವ್ದ್ರಿ ಅಂತಂದ್ರೆ ಸಂವಿಧಾನದ ಭಾಗ 4A ಅಂತಕ್ಕಂಥದ್ದು. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾವುದು ಅಂತಂದ್ರೆ ಇಲ್ಲಿ ಮೂಲಭೂತ ಕರ್ತವ್ಯಗಳು ಅಂತ ನೋಡ್ತೀವಿ ನಾವು. ಮೂಲಭೂತ ಕರ್ತವ್ಯಗಳು ಅಂತ ನೋಡ್ತೀವಿ. ಈ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತ ಕೇಳಿದ್ರೆ ಇಲ್ಲಿ ರಷ್ಯಾ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ. ರಷ್ಯಾ ದೇಶದಿಂದ ಮೂಲಭೂತ ಕರ್ತವ್ಯಗಳು. ಇಲ್ಲಿ ಎಷ್ಟನೆಯ ಭಾಗ ಅಂತ ನೋಡಿದ್ರೆ ಇಲ್ಲಿ ನಾವು 4A ಅಂತ ಭಾಗ ನೋಡಿದೀವಿ ನಾವು. ಎಷ್ಟನೇ ವಿಧಿಗಳು ಅಂತ ಬಂದಾಗ 51A ವಿಧಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ನೋಡ್ತೀವಿ ಅಂತಕ್ಕಂಥದ್ದು. ಈ ಮೂಲಭೂತ ಕರ್ತವ್ಯ ಯಾವಾಗ ಜಾರಿಗೆ ಬಂದು ಅಂತಂದ್ರೆ ಇಲ್ಲಿ 42ನೇ ತಿದ್ದುಪಡಿ ಅನ್ವಯ 1976ರಲ್ಲಿ 10 ಮೂಲಭೂತ ಕರ್ತವ್ಯಗಳು ಜಾರಿಗೆ ಬಂದಿವೆ ಅಂತಕ್ಕಂಥ. 42ನೇ ತಿದ್ದುಪಡಿ ಅನ್ವಯ 1976ರಲ್ಲಿ 10 ಮೂಲಭೂತ ಕರ್ತವ್ಯಗಳು ಬಂದಿವೆ. ಹಾಗಾದ್ರೆ ಈಗ 11 ಅದಾವಲ್ಲ, ಪ್ರಸ್ತುತ 11 ಇದಾವೆ ಅಂತಕ್ಕಂಥ. ಪ್ರಸ್ತುತ ಎಷ್ಟು ಮೂಲಭೂತ ಕರ್ತವ್ಯಗಳು ಅದಾವಪ್ಪ ಅಂತ ಕೇಳಿದ್ರೆ ಇಲ್ಲಿ ಪ್ರಸ್ತುತ ಎಷ್ಟು ಅದಾವ್ರಿ? ಈಗ 11 ಮೂಲಭೂತ ಕರ್ತವ್ಯಗಳು. 11ನೆಯ ಮೂಲಭೂತ ಕರ್ತವ್ಯನ ಯಾವಾಗ ಸೇರ್ಪಡೆಗೊಳಿಸಲಾಯಿತು ಅಂತ ಕೇಳಿದ್ರೆ ಇಲ್ಲಿ ನಾವು ನೋಡ್ತೀವಿ ಇಲ್ಲಿ 2002ರಲ್ಲಿ. ಹೌದಾ? 2002ರಲ್ಲಿ 86ನೇ ತಿದ್ದುಪಡಿ ಅನ್ವಯ. ಹೌದಾ? 86ನೇ ತಿದ್ದುಪಡಿ ಅನ್ವಯ ಇಲ್ಲಿ ಏನು ಮಾಡಲಾಯಿತು ಅಂತಂದ್ರೆ 11ನೆಯ ಮೂಲಭೂತ ಕರ್ತವ್ಯನ ಸೇರ್ಪಡೆಗೊಳಿಸಲಾಯಿತು. ಹಾಗಾದ್ರೆ 11ನೇ ಮೂಲಭೂತ ಕರ್ತವ್ಯ ಏನು ಹೇಳ್ತೈತಿ ಅಂತಂದ್ರೆ ಇಲ್ಲಿ ತಂದೆ ತಾಯಿ ಅಥವಾ ಪಾಲಕರು 6ರಿಂದ 14 ವರ್ಷದ ಮಕ್ಕಳಿಗೆ ಮೂಲಭೂತ ಶಿಕ್ಷಣವನ್ನು ಕೊಡಿಸುವುದು ಪಾಲಕರ ಕರ್ತವ್ಯ ಅಂತಕ್ಕಂಥದ್ದನ್ನು ಹೇಳ್ತೈತಿ. ಯಾವುದು ಅಂತಂದರೆ ಇಲ್ಲಿ 11ನೆಯ ಮೂಲಭೂತ ಕರ್ತವ್ಯ ಅಂತಕ್ಕಂಥದ್ದು. ಹೌದಾ? ಇಷ್ಟು ಏನಪ್ಪಾ ಅಂತಂದರೆ ಇದು ಇನ್ನೊಂದು ಮೂಲಭೂತ ಕರ್ತವ್ಯ ಜಾರಿಗೆ ಬರಲಿಕ್ಕೆ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೂಡ ಇನ್ನೊಂದು ಕ್ವೆಶನ್ ಗೊತ್ತಿರಬೇಕು. ಮೂಲಭೂತ ಕರ್ತವ್ಯಗಳನ್ನು ಜಾರಿಗೆ ತರಲು ಶಿಫಾರಸು ಮಾಡಿದ ಸಮಿತಿ ಅಂತ ಕರಿತೀವಿ ನಾವು. ಯಾವ ಸಮಿತಿ ಅಂತಂದರೆ ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ ಅಂತೇಳಿ. ಸ್ವರಣ್ ಸಿಂಗ್ ಸಮಿತಿ ಅಂತೇಳಿ. ಸರ್ದಾರ್ ಸ್ವರಣ್ ಸಿಂಗ್ ಸಮಿತಿ ಅಂತೇಳಿ. ಇದು ಮೂಲಭೂತ ಕರ್ತವ್ಯಗಳು ಜಾರಿಗೆ ಬರಲು ಶಿಫಾರಸು ಮಾಡಿದ ಸಮಿತಿ ಅಂತಕ್ಕಂಥದ್ದು. ಇಷ್ಟೇನಪ್ಪ ಅಂತಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ. ನೆಕ್ಸ್ಟ್ ನೋಡೋಣ ಯಾವುದು ಅಂತಂದ್ರೆ ಇಲ್ಲಿ ಲೋಕಸಭೆಯ ಅಧಿಕಾರ ಅವಧಿಯು ಅಂತ ಬರುತ್ತೆ. ಲೋಕಸಭೆಯ ಅಧಿಕಾರ ಅವಧಿಯು. ಹೌದಾ? ಒಂದನೇದು ಯಾವುದು ಅಂತಂದ್ರೆ ಇಲ್ಲಿ A 5 ವರ್ಷ. ಹೌದಾ? B 6 ವರ್ಷ, C 2 ವರ್ಷ, D 3 ವರ್ಷ ಅಂತಕ್ಕಂಥದ್ದು. ಹೌದಾ? ಇದರಲ್ಲಿ ಯಾವುದು ಅಂತಂದ್ರೆ ಇಲ್ಲಿ ಲೋಕಸಭೆ ಅಧಿಕಾರ ಅವಧಿ ಯಾವುದು ಅಂತಂದ್ರೆ ಇಲ್ಲಿ 5 ವರ್ಷ ಅಂತಕ್ಕಂಥದ್ದು. ಹೌದಾ? 5 ವರ್ಷ ಉತ್ತರ ಅಂತಕ್ಕಂಥ. ಆಮೇಲೆ ಇಲ್ಲಿ ನಾವು ನೋಡ್ತೀವಿ ಏನು ಅಂತಂದ್ರೆ ಇಲ್ಲಿ ಸಂಸತ್ತು ಅಂತ ಬಂದಾಗ ಕೇಂದ್ರ ಸರ್ಕಾರದಲ್ಲಿ 2 ಸದನಗಳನ್ನು ನೋಡ್ತೀವಿ ನಾವು. ಸಂಸತ್ತಿನಲ್ಲಿ ಒಂದು ಕೆಳಮನೆ, ಇನ್ನೊಂದು ಮೇಲ್ಮನೆ. ಕೆಳಮನೆ ಯಾವ್ದ್ರಿ ಅಂತಂದ್ರೆ ಲೋಕಸಭೆ ಅಂತೇಳಿ. ಲೋಕಸಭೆ. ಆಮೇಲೆ ಮೇಲ್ಮನೆ ಅಂತ ನೋಡ್ತೀವಿ ಯಾವ್ದ್ರಿ? ರಾಜ್ಯಸಭೆ ಅಂತೇಳಿ. ಯಾವ್ದ್ರಿ? ರಾಜ್ಯಸಭೆ. ಆಮೇಲೆ ಇಲ್ಲಿ ನಾವು ಲೋಕಸಭೆ ಅಧಿಕಾರ ಅವಧಿ ಎಷ್ಟಂದ್ರೆ 5 ವರ್ಷ. ರಾಜ್ಯಸಭೆಯ ಅಧಿಕಾರ ಅವಧಿ ಅಂತ ಬರ್ತಂದ್ರೆ ಇದೊಂದು ಶಾಶ್ವತ ಸದನವಾಗಿದೆ ಅಂತಕ್ಕಂಥದ್ದು. ಶಾಶ್ವತ ಸದನವಾಗಿದೆ ಅಂತಕ್ಕಂಥ. ರಾಜ್ಯಸಭೆಯ ಅಧಿಕಾರ ಅವಧಿ ಅಂತ ಬರ್ತಂದ್ರೆ ಇದೊಂದು ಶಾಶ್ವತ ಸದನವಾಗಿದೆ. ರಾಜ್ಯಸಭೆಯ ಸದಸ್ಯರ ಅಂತ ಬಂತಂದ್ರೆ ಇಲ್ಲಿ ನಾವು ನೋಡ್ಬೇಕು ಎಷ್ಟು
6 ವರ್ಷ ಅಂತಕ್ಕಂಥದ್ದು. ಹೌದಾ? ಇಲ್ಲಿ ಸೇಮ್ ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರದಾಗ ನೋಡ್ತೀವಿ ನಾವು ಲೋಕಸಭೆಯಲ್ಲಿ ಕೆಳಮನೆ ಯಾವ್ದು ಬರುತ್ತೆ ಅಂದ್ರೆ ವಿಧಾನಸಭೆ ಅಂತಕ್ಕಂಥದ್ದು. ವಿಧಾನಸಭೆ ಅಂತೇಳಿ ವಿಧಾನಸಭೆ ಅಧಿಕಾರಾವಧಿ ಎಷ್ಟು ಅಂದ್ರೆ 5 ವರ್ಷ. ಇಲ್ಲಿ ರಾಜ್ಯಸಭೆಯಲ್ಲಿ ಮೇಲ್ಮನೆ ಆದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮೇಲ್ಮನೆ ಯಾವ್ದಾಕತಿ ಅಂತಂದ್ರೆ ವಿಧಾನ ಪರಿಷತ್ತು ಅಂತೇಳಿ. ಯಾವ ಪರಿಷತ್ತು? ವಿಧಾನ ಪರಿಷತ್ತು ಅಂತೇಳಿ. ಹೌದಾ? ವಿಧಾನ ಪರಿಷತ್ತು ಅಂತ ಬಂದ್ರೆ ಇದರ ಸದಸ್ಯರ ಅಧಿಕಾರಾವಧಿ ಎಷ್ಟು? ಇದು ಕೂಡ ಒಂದು ಶಾಶ್ವತ ಸದನವಾಗಿದ್ದು ವಿಧಾನ ಪರಿಷತ್ತು ಕೂಡ ಶಾಶ್ವತ ಸದನವಾಗಿದ್ದು ಇದು ವಿಧಾನ ಪರಿಷತ್ತಿನ ಸದಸ್ಯರ ಅವಧಿ ಎಷ್ಟಪ್ಪ ಅಂತಂದ್ರೆ ಇಲ್ಲಿ ಕೂಡ 6 ವರ್ಷ ಅಂತಕ್ಕಂಥದ್ದು. ಹೌದಾ? ಇಲ್ಲಿ ಇನ್ನೊಂದು ನೋಡ್ತೀವಿ ನಾವು ಏನು ಅಂತಂದ್ರೆ ಇಲ್ಲಿ 2 ವರ್ಷ ಅಂತಕ್ಕಂಥದ್ದು ಬಂದಾಗ ಇಲ್ಲಿ 2 ವರ್ಷ ಯಾವ್ದ್ರಿ ಅಂತಂದ್ರೆ ಇಲ್ಲಿ 2 ವರ್ಷ CBI ಅಂತ ಕರಿತೀವಿ ನಾವು ಇಲ್ಲಿ. CBI. ಹೌದಾ? CBI ಅಂತಂದ್ರೆ ಏನ್ರಿ? ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಕೇಂದ್ರ ಜಾಗೃತ ದಳ ಅಂತ ಕರಿತೀವಿ ನಾವು. ಹೌದಾ? ಈ ನಿರ್ದೇಶಕರ ಅಧಿಕಾರಾವಧಿ ಎಷ್ಟಪ್ಪ ಅಂದ್ರೆ 2 ವರ್ಷ ಅಂತಕ್ಕಂಥದ್ದು. ಅಂದ್ರೆ CBI ನಿರ್ದೇಶಕರ ಅಧಿಕಾರಾವಧಿ ಎಷ್ಟು ಅಂದ್ರೆ 2 ವರ್ಷ. 3 ವರ್ಷ ಇದು ಕೂಡ ಇಂಪಾರ್ಟೆಂಟ್ ಇದೆ ಅಂತಕ್ಕಂಥದ್ದು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ಅಧಿಕಾರಾವಧಿ 3 ವರ್ಷ. ಇನ್ನೊಂದು ಯಾವುದು ಅಂತಂದ್ರೆ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಮತ್ತು ಸದಸ್ಯರ ಅಧಿಕಾರಾವಧಿ ಎಷ್ಟು ಅಂತಂದ್ರೆ ಅದು ಕೂಡ 3 ವರ್ಷ ಅಂತಕ್ಕಂಥದ್ದು. ಹೌದಾ? ಲೋಕಸಭೆ ಅಧಿಕಾರಾವಧಿ ಅಂತ ಬಂದ್ರೆ ಇದು 5 ವರ್ಷ ಅಂತಕ್ಕಂಥದ್ದು. ಇದು ಕೂಡ ನಮ್ಗೆ ಗೊತ್ತಿರಬೇಕು. ಇದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು, ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ಅಂತಕ್ಕಂಥದ್ದು. ಹೌದಾ? ಇಷ್ಟೇನಪ್ಪಾ ಅಂತಾರೆ. ಇನ್ನೊಂದು 6 ವರ್ಷನೂ ಕೂಡ ಏನೇನಿದೆ ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟು ಅಂದ್ರೆ ಇದು ಕೂಡ 6 ವರ್ಷ ಅಂತ ಬರುತ್ತೆ. ಕೇಂದ್ರ ಚುನಾವಣಾ ಆಯೋಗದ ಅಧ್ಯಕ್ಷರ ಅಧಿಕಾರ ಅವಧಿ ಎಷ್ಟಂದ್ರೆ 6 ವರ್ಷ ಅಂತೇಳಿ. ಇನ್ನು ನೆಕ್ಸ್ಟ್ ಬಂದಾಗ ಇಲ್ಲಿ ನೋಡ್ತೀವಿ ನಾವು ಮುಖ್ಯಮಂತ್ರಿ ಆಗ್ಲಿಕ್ಕೆ ಕನಿಷ್ಠ ವಯೋಮಿತಿ ಎಷ್ಟಪ್ಪ ಮುಖ್ಯಮಂತ್ರಿ ಆಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಮುಖ್ಯಮಂತ್ರಿ ಆಗಬೇಕಾದ ಕನಿಷ್ಠ ವಯಸ್ಸು ಎಷ್ಟಪ್ಪ ಅಂತಂದ್ರೆ ಇಲ್ಲಿ 25 ವರ್ಷ ಅಂತಕ್ಕಂಥ. ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಕೂಡ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಅಂದ್ರೆ ಕನಿಷ್ಠ ವಯೋಮಿತಿ ಎಷ್ಟಪ್ಪ ಅಂದ್ರೆ 25 ವರ್ಷ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ರಾಷ್ಟ್ರಪತಿ ಆಗಬೇಕಾಗಿತ್ತು ಅಂತಂದ್ರೆ ರೀ ರಾಷ್ಟ್ರಪತಿ ಆಗಬೇಕಾಗಿತ್ತು ಅಂದ್ರೆ ಎಷ್ಟು ರೀ? 35 ವರ್ಷ. ಅದೇ ರೀತಿ ರಾಜ್ಯಪಾಲರು ಆಗಬೇಕಾಗಿತ್ತಂದ್ರೆ ಇಲ್ಲಿ ರಾಜ್ಯಪಾಲರು ಆಗ್ಬೇಕಾದ್ರೆ 35 ವರ್ಷ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ರಾಜ್ಯಸಭೆಯ ಸದಸ್ಯರಾಗಬೇಕಾದ್ರೆ ಕನಿಷ್ಠ ವಯೋಮಿತಿ ಎಷ್ಟು ರೀ ಅಂತಂದ್ರೆ ರಾಜ್ಯಸಭೆಯ ಸದಸ್ಯರ 30 ವರ್ಷ ಅಂತಕ್ಕಂಥದ್ದು. ವಿಧಾನ ಪರಿಷತ್ತಿನ ಸದಸ್ಯರಾಗಬೇಕಾದ್ರೆ ಕನಿಷ್ಠ ವಯಸ್ಸು ಎಷ್ಟು ಇಲ್ಲಿ 30 ವರ್ಷ ಅಂತಕ್ಕಂಥದ್ದು. ಹೌದಾ? ಇದು ಕೂಡ ನಮ್ಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ನೀತಿ ಆಯೋಗ ಜಾರಿಗೆ ಬಂದಿದ್ದು ಅಂತೇಳಿ. ನೀತಿ ಆಯೋಗ ಇಲ್ಲಿ ಯಾವುದು ಅಂತಂದ್ರೆ ಇಲ್ಲಿ 2015 ಜನವರಿ 1 ಅಂತೇಳಿ. ಬಿ ನೋಡ್ತೀವಿ ನಾವು 1993 ಅಕ್ಟೋಬರ್ 12 ಅಂತೇಳಿ. ಸಿ 2007 ಜುಲೈ 25 ಅಂತೇಳಿ. ಡಿ 1963 ಏಪ್ರಿಲ್ 1 ಅಂತೇಳಿ. ಇಲ್ಲಿ ಉತ್ತರ ಕರೆಕ್ಟ್ ಯಾವುದು ಅಂತಂದ್ರೆ ಇಲ್ಲಿ ಎ ಅಂತಕ್ಕಂಥ ಉತ್ತರವನ್ನು ನೋಡ್ತೀವಿ ನಾವು. ಹೌದಾ? 2015 ಜನವರಿ 1 ಅಂತಕ್ಕಂಥದ್ದು. ಹೌದಾ? ಇಲ್ಲಿ ನಾವು ಮೊಟ್ಟ ಮೊದಲಿಗೆ ಸಂವಿಧಾನ ಜಾರಿಗೆ ಬಂದಾಗ ಯೋಜನಾ ಆಯೋಗ ಅಂತಿತ್ತು. ಈ ಯೋಜನಾ ಆಯೋಗವನ್ನ ನರೇಂದ್ರ ಮೋದಿ ಅವರು ಏನು ಮಾಡಿದ್ರು ಅಂತಂದ್ರೆ ಯೋಜನಾ ಆಯೋಗವನ್ನು ರದ್ದುಪಡಿಸಿ 2015ರಲ್ಲಿ ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ನೀತಿ ಆಯೋಗ ಅಂತೇಳಿ ಏನು ಮಾಡಿದ್ರು ಜಾರಿಗೆ ತೆಗೆದುಕೊಂಡು ಬಂದ್ರು ಅಂತಕ್ಕಂಥದ್ದು. ಹೌದಾ? ಈ ನೀತಿ ಆಯೋಗಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಚಿಂತಕರ ಚಾವಡಿ ಅಂತ ಕರಿತೀವಿ. ನಾವು ಏನು ಕರಿತೀವಿ ರೀ? ಚಿಂತಕರ ಚಾವಡಿ. ಯಾವ ಚಾವಡಿ? ಚಿಂತಕರ ಚಾವಡಿ. ಇಂಗ್ಲೀಷ್ನಲ್ಲಿ ಏನು ಕರಿತೀವಿ ಅಂತಂದ್ರೆ ಥಿಂಕ್ ಟ್ಯಾಂಕ್ ಅಂತ ಕರಿತೀವಿ ನಾವು. ಥಿಂಕ್ ಟ್ಯಾಂಕ್ ಅಂತೇಳಿ ಚಿಂತಕರ ಚಾವಡಿ. ಹೌದಾ? ಈ ಚಿಂತಕರ ಚಾವಡಿಗೆ ಅಥವಾ ನೀತಿ ಆಯೋಗಕ್ಕೆ ಅಧ್ಯಕ್ಷರು ಯಾರಾಗಿರ್ತಾರೋ ಅಂತಂದ್ರೆ ಪ್ರಧಾನಮಂತ್ರಿಗಳು. ಇದಕ್ಕೆ ಅಧ್ಯಕ್ಷರು ಯಾರಾಗಿರ್ತಾರೋ ಅಂತಂದ್ರೆ ಪ್ರಧಾನಮಂತ್ರಿಗಳು. ಹಾಗಾದರೆ ನೀತಿ ಆಯೋಗದ ಮೊದಲ ಅಧ್ಯಕ್ಷರು ಯಾರು ಅಂತಂದ್ರೆ ಇಲ್ಲಿ ಶ್ರೀ ನರೇಂದ್ರ ಮೋದಿಯವರು ಅಂತಕ್ಕಂಥದ್ದು. ಹೌದಾ? ಆಮೇಲೆ ನೆಕ್ಸ್ಟ್ ಈ ನೀತಿ ಆಯೋಗದ ಮೊದಲ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಮೊದಲ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಅರವಿಂದ್ ಪನಗರಿಯಾ ಅಂತೇಳಿ. ಹೌದಾ? ಅರವಿಂದ್ ಪನಗರಿಯಾ. ಆಮೇಲೆ
ನೀತಿ ಆಯೋಗದ ಮೊದಲ CEO ಯಾರು ಅಂತೇಳಿ. CEO ಯಾರು ಅಂತಂದ್ರೆ ಅಮಿತಾಬ್ ಕಾಂತ್ ಅಂತೇಳಿ. ಅಮಿತಾಬ್ ಕಾಂತ್ ಅಂತೇಳಿ ಮೊದಲ CEO ಅಂತೇಳಿ. ಹಾಗಾದ್ರೆ ಇಲ್ಲಿ ನಾವು ನೋಡ್ತೀವಿ ಏನು ಅಂತಂದ್ರೆ ಪ್ರಸ್ತುತ ಯಾರು ಅಂತ. ನೀತಿ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು, ಉಪಾಧ್ಯಕ್ಷರು ಯಾರು ಅಂತಕ್ಕಂಥದ್ದು. ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂತೇಳಿ. BVR ಇದು ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಇದನ್ನ ಮಾಡ್ರಿ. ಇಲ್ಲಿ ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಇಲ್ಲಿ ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಸುಮನ್ ಕೆ ಬೇರಿ ಅಂತಕ್ಕಂಥದ್ದು. ಸುಮನ್ ಕೆ ಬೇರಿ ಹೌದಾ. ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂತಂದ್ರೆ ಇಲ್ಲಿ ಸುಮನ್ ಕೆ ಬೇರಿ ಅಂತೇಳಿ. ಸುಮನ್ ಕೆ ಬೇರಿ ಹೌದಾ. ನೆಕ್ಸ್ಟ್ ನೀತಿ ಆಯೋಗದ ನೀತಿ ಆಯೋಗದ ಪ್ರಸ್ತುತ CEO ಯಾರು ಅಂತಕ್ಕಂಥದ್ದು. ನೀತಿ ಆಯೋಗದ ಪ್ರಸ್ತುತ CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಕರಿತೀವಿ ನಾವು. ಪ್ರಸ್ತುತ CEO ಯಾರು ಅಂತಕ್ಕಂಥದ್ದು. ಯಾರು ಅಂತಂದ್ರೆ ಇಲ್ಲಿ BVR ಸುಬ್ರಹ್ಮಣ್ಯಂ. ಕನ್ಫ್ಯೂಸ್ ಮಾಡ್ಕೋಬಾರ್ದಿಲ್ರಿ. ನೀತಿ ಆಯೋಗದ ಪ್ರಸ್ತುತ ಉಪಾಧ್ಯಕ್ಷರು ಯಾರು ಅಂದ್ರೆ ಸುಮನ್ ಕೆ ಬೇರಿ. ನೀತಿ ಆಯೋಗದ ಪ್ರಸ್ತುತ CEO ಯಾರು ಅಂತಂದ್ರೆ BVR ಸುಬ್ರಹ್ಮಣ್ಯಂ ಹೌದಾ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಲ್ಲಿ ಕೂಡ ಇಂಪಾರ್ಟೆಂಟ್ ಇದಾವೆ ಅಂತಕ್ಕಂಥದ್ದು. ಇಲ್ಲಿ ನೋಡ್ತೀವಿ ನಾವು ಬಿ ಯಾವುದು ಅಂತಂದ್ರೆ 1993 ಅಕ್ಟೋಬರ್ 12ರಂದು. ಇದು ಕೂಡ ಇಂಪಾರ್ಟೆಂಟ್ ಇದೆ. ಏನು ಅಂತಂದ್ರೆ ಇಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಜಾರಿಗೆ ಬಂದ ವರ್ಷ ಮತ್ತು ಡೇಟ್ ಅಂತಕ್ಕಂಥ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಅಂತೇಳಿ ಹೌದಾ. 1993 ಅಕ್ಟೋಬರ್ 12ರಂದು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಜಾರಿಗೆ ಬಂತು. 2007 ಜುಲೈ 21ರಂದು ರಾಜ್ಯ ಮಾನವ ಹಕ್ಕುಗಳ ಆಯೋಗ ಜಾರಿಗೆ ಬಂತು. ರಾಜ್ಯ ಮಾನವ ಹಕ್ಕುಗಳ ಆಯೋಗ ಜಾರಿಗೆ ಬಂತು ಅಂತಕ್ಕಂಥದ್ದು. 1963 ಏಪ್ರಿಲ್ 1ರಂದು ಯಾವ ಜಾರಿಗೆ ಬಂತು ಅಂದ್ರೆ CBI ಜಾರಿಗೆ ಬಂತು ಅಂತಕ್ಕಂಥ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಯಾವಾಗ ಜಾರಿಗೆ ಬಂತು? ಕೇಂದ್ರ ಜಾಗೃತ ದಳ ಆಯೋಗ ಅಂತ ಕರಿತೀವಿ. 1963 ಏಪ್ರಿಲ್ 1ರಂದು ಜಾರಿಗೆ ಬಂತು ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ನೋಡ್ತೀವಿ ಯಾವುದು ಅಂತಂದ್ರೆ ಇಲ್ಲಿ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಬಳಸುವ ಸಂವಿಧಾನದ ವಿಧಿ ಯಾವುದು ಅಂತಕ್ಕಂಥದ್ದು. ಮತ್ತೊಮ್ಮೆ ಪ್ರಶ್ನೆ ಯಾವುದು ಅಂತಂದ್ರೆ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲು ಬಳಸುವ ಸಂವಿಧಾನದ ವಿಧಿ ಯಾವುದು ಅಂತೇಳಿ. A 360, B 368, C 356, D 352. ಇಲ್ಲಿ ನೋಡ್ತೀವಿ ನಾವು ಯಾವುದು ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಅಂತ ಬಂದಾಗ 352 ಅಂತೇಳಿ. ಎಷ್ಟ್ರಿ? 352 ಅಂತೇಳಿ. ಇಲ್ಲಿ ನಾವು 3 ತುರ್ತು ಪರಿಸ್ಥಿತಿಗಳನ್ನು ನೋಡ್ತೀವಿ ಅಂತಕ್ಕಂಥದ್ದು ಹೌದಾ. ಈ ತುರ್ತು ಪರಿಸ್ಥಿತಿಯನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತಂದ್ರೆ ಇಲ್ಲಿ ಜರ್ಮನಿ ದೇಶದಿಂದ ಅಥವಾ ಜರ್ಮನ್ ದೇಶದಿಂದ ಎರವಲು ಪಡೆದುಕೊಳ್ಳಲಾಗಿದೆ ಅಂತಕ್ಕಂಥದ್ದು. ಇಲ್ಲಿ ತುರ್ತು ಪರಿಸ್ಥಿತಿಗಳು ಎಷ್ಟು ಬರ್ತಾವು ಅಂತಂದ್ರೆ 3 ತುರ್ತು ಪರಿಸ್ಥಿತಿಗಳು ಬರುತ್ತವೆ. ಒಂದೇದು ಯಾವುದ್ರಿ ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಯಾವ ಪರಿಸ್ಥಿತಿ? ತುರ್ತು ಪರಿಸ್ಥಿತಿ ಹೌದಾ. ಇದೆಷ್ಟ್ರಿ ಅಂತಂದ್ರೆ ಇದು 352. ಆಮೇಲೆ ಇನ್ನೊಂದು ಯಾವುದು? ರಾಜ್ಯ ತುರ್ತು ಪರಿಸ್ಥಿತಿ. ರಾಜ್ಯ ತುರ್ತು ಪರಿಸ್ಥಿತಿ 356. ಇನ್ನು ಹಣಕಾಸಿನ ತುರ್ತು ಪರಿಸ್ಥಿತಿ. ಹಣಕಾಸಿನ ತುರ್ತು ಪರಿಸ್ಥಿತಿ ಇದೆಷ್ಟ್ರಿ ಅಂತಂದ್ರೆ 360 ಅಂತಕ್ಕಂಥದ್ದು ಹೌದಾ. ಈ ಮೂರು ತುರ್ತು ಪರಿಸ್ಥಿತಿಗಳನ್ನ ಘೋಷಣೆ ಮಾಡೋರು ಯಾರು ಅಂತಂದ್ರೆ ಇಲ್ಲಿ
ರಾಷ್ಟ್ರಪತಿಗಳು ಅಥವಾ ರಾಷ್ಟ್ರಾಧ್ಯಕ್ಷರು ಅಂತಕ್ಕಂಥದ್ದು. ಈ 3 ತುರ್ತು ಪರಿಸ್ಥಿತಿಗಳನ್ನು ಘೋಷಣೆ ಮಾಡೋರು ಯಾರು ಅಂತಂದ್ರೆ ರಾಷ್ಟ್ರಪತಿಗಳು ಅಂತಕ್ಕಂಥದ್ದು. ಈ ರಾಷ್ಟ್ರಪತಿ 3 ತುರ್ತು ಪರಿಸ್ಥಿತಿಗಳನ್ನ ಘೋಷಣೆ ಮಾಡಿದ್ರೆ ಸ್ವಲ್ಪ ಇಲ್ಲಿ ಏನಂತಂದ್ರೆ ಅನಾಲಿಸಿಸ್ ಮಾಡೋಣ ಅಂತಕ್ಕಂಥದ್ದು. ಒಂದೇದು ಯಾವ್ದು ಅಂತಂದ್ರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 352ನೇ ವಿಧಿ ಅಂತಕ್ಕಂಥದ್ದು. ಇಲ್ಲಿ ಏನು ವಿಶೇಷವಾಗಿರ್ತಕ್ಕಂಥದ್ದು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ ರಾಷ್ಟ್ರಪತಿಗಳು ಘೋಷಣೆ ಮಾಡಿದ್ರು ಅಂತಂದ್ರೆ ಇಲ್ಲಿ 1 ತಿಂಗಳ ಒಳಗಾಗಿ ಸಂಸತ್ತಿನ ಉಭಯ ಸದನಗಳ ಅನುಮೋದನೆಯನ್ನ ಪಡೆದುಕೊಳ್ಳಬೇಕು. ಸಂಸತ್ತಿನ ಉಭಯ ಸದನಗಳು ಅಂತ ಬಂದ್ರೆ ಯಾವ್ರಿ, ಲೋಕಸಭೆ ಮತ್ತು ರಾಜ್ಯಸಭೆಯ ಅನುಮೋದನೆಯನ್ನು 1 ತಿಂಗಳ ಒಳಗಾಗಿ ಪಡೆದುಕೊಂಡರೆ ಅದು 6 ತಿಂಗಳವರೆಗೆ ಅಧಿಕಾರಾವಧಿ ವಿಸ್ತರಣೆಯಾಗುತ್ತದೆ ಅಂತಕ್ಕಂಥದ್ದು. 6 ತಿಂಗಳಿಗೊಮ್ಮೆ ಅನುಮೋದನೆಯನ್ನು ಪಡೆದುಕೊಂಡು 6 ತಿಂಗಳಿಗೊಮ್ಮೆ ಸಂಸತ್ತಿನ ಉಭಯ ಸದನಗಳ ಅನುಮೋದನೆಯನ್ನು ಪಡೆದುಕೊಳ್ಳುವುದರೊಂದಿಗೆ ಅನಿರ್ದಿಷ್ಟ ಅವಧಿಯವರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಬಹುದು ಅಂತಕ್ಕಂಥದ್ದು. ಹೌದಾ, ಇಲ್ಲೇನು ಅಂತ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನ 352ನೇ ವಿಧಿಯನ್ವಯ ರಾಷ್ಟ್ರಪತಿಗಳು ಘೋಷಣೆಯಾದ ದಿನದಿಂದ 1 ತಿಂಗಳ ಒಳಗಾಗಿ ಸಂಸತ್ತಿನ ಉಭಯ ಸದನಗಳ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. ಅನುಮೋದನೆಯನ್ನು ಪಡೆದ ನಂತರ 6 ತಿಂಗಳ ಕಾಲ ಅದರ ಅಧಿಕಾರಾವಧಿ ಇರುತ್ತದೆ ಅಂತಕ್ಕಂಥದ್ದು. 6 ತಿಂಗಳಿಗೊಮ್ಮೆ ಸಂಸತ್ತಿನ ಉಭಯ ಸದನಗಳ ಅನುಮೋದನೆಯನ್ನು ಪಡೆದುಕೊಳ್ಳುವುದರ ಮೂಲಕ ಅನಿರ್ದಿಷ್ಟ ಅವಧಿಯವರೆಗೆ ವಿಸ್ತರಿಸಬಹುದು ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳು ರದ್ದಾಗುತ್ತವೆ ಅಂತಕ್ಕಂಥದ್ದು. ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡಲಾಗುವುದು ಅಂತಕ್ಕಂಥ 2 ವಿಧಿಗಳನ್ನ ಹೊರತುಪಡಿಸಿ. ಆ 2 ವಿಧಿಗಳು ಯಾವುಪ ಅಂತ ಕೇಳಿದ್ರೆ ಇಲ್ಲಿ 20 ಮತ್ತು 21ನೇ ವಿಧಿಗಳನ್ನ ಹೊರತುಪಡಿಸಿ ಎಲ್ಲಾ ಮೂಲಭೂತ ಹಕ್ಕುಗಳನ್ನು ಅಮಾನತಿನಲ್ಲಿ ಇಡಲಾಗುವುದು. 20ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಅಪರಾಧಿಗಳ ರಕ್ಷಣೆ ಕುರಿತು 20ನೇ ವಿಧಿ ಹೇಳಿದರೆ, 21ನೇ ವಿಧಿ ಏನು ಹೇಳುತ್ತೆ ಅಂತಂದ್ರೆ ಇಲ್ಲಿ ಜೀವಿಸುವ ಹಕ್ಕು ಮತ್ತು ಸ್ವತಂತ್ರದ ವೈಯಕ್ತಿಕ ಹಕ್ಕು ಅಂತ ಹೇಳುತ್ತೆ. ಹೌದಾ, ಜೀವಿಸುವ ವೈಯಕ್ತಿಕ ಸ್ವತಂತ್ರದ ಹಕ್ಕು, ಇಲ್ಲಿ ಅಪರಾಧಿಗಳ ರಕ್ಷಣೆ ಅಂತಕ್ಕಂಥದ್ದು. ಇಲ್ಲಿ ಅಪರಾಧವನ್ನು ಕೊಡುವಂಥ ಸಂದರ್ಭದಲ್ಲಿ ಅಪರಾಧಿಗಳಿಗೆ ರಕ್ಷಣೆ ನೀಡತಕ್ಕಂಥದ್ದು ಯಾವುದು ಅಂತಂದ್ರೆ 20ನೇ ವಿಧಿ ಅಂತಕ್ಕಂಥದ್ದು. ಹಾಗಾದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಘೋಷಿಸಲಾಗಿದೆ ಅಂತಂದ್ರೆ ಇಲ್ಲಿ 3 ಬಾರಿ ಘೋಷಿಸಲಾಗಿದೆ. ಎಷ್ಟು ಬಾರಿ? 3 ಬಾರಿ. ಹಾಗಾದರೆ ಯಾವಾಗ್ರಿ ಅಂತಂದ್ರೆ ಇಲ್ಲಿ ಒಂದೇದು ಯಾವಾಗ ಘೋಷಣೆ ಮಾಡಲಾಯಿತು ಅಂತಂದ್ರೆ 1962ರಲ್ಲಿ ಭಾರತ ಮತ್ತು ಚೀನಾ ಯುದ್ಧ ಸಂದರ್ಭದಲ್ಲಿ. ಹೌದಾ, ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದ್ರೆ 1971 ಭಾರತ ಮತ್ತು ಪಾಕಿಸ್ತಾನ. ಪಾಕಿಸ್ತಾನ. ಹೌದಾ, ಭಾರತ ಮತ್ತು ಪಾಕಿಸ್ತಾನ ಯುದ್ಧದ ಸಂದರ್ಭ 1971ರಲ್ಲಿ ಘೋಷಣೆ ಮಾಡಲಾಯಿತು. ಇನ್ನೊಂದು ಯಾವುದು ಅಂತಂದ್ರೆ 1975ರಲ್ಲಿ ಆಂತರಿಕ ದಂಗೆ ಅಂತ ಕೇಳ್ತೀವಿ, ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ ನಾವು. ಆಂತರಿಕ ತುರ್ತು ಪರಿಸ್ಥಿತಿ ಇದನ್ನು ಯಾರು ಘೋಷಣೆ ಮಾಡಿದ್ರು ಅಂತಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರು ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು. ಅವಾಗ ಪ್ರಧಾನಮಂತ್ರಿಗಳು ಇದ್ರು ಅಂತಕ್ಕಂಥ ಇಂದಿರಾ ಗಾಂಧಿ ಅವರ ಪ್ರಧಾನಮಂತ್ರಿಗಳಿದ್ರು. ಇದನ್ನು ಘೋಷಣೆ ಮಾಡಿದವರು ಯಾರು ಅಂತಂದ್ರೆ ಇಲ್ಲಿ ಆಗಿನ ರಾಷ್ಟ್ರಪತಿಗಳು ಯಾರು ಅಂತಂದ್ರೆ ಇಲ್ಲಿ ಫಕ್ರುದ್ದೀನ್ ಅಲಿ ಅಹ್ಮದ್ ಅಂತಕ್ಕಂಥದ್ದು. ಯಾವ್ದಿನ್ನಪ್ಪ ಅಂತಂದ್ರೆ ಫಕ್ರುದ್ದೀನ್ ಅಲಿ ಅಹ್ಮದ್ ಅಂತಕ್ಕಂಥದ್ದು. ಹೌದಾ, ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಫಕ್ರುದ್ದೀನ್ ಅಲಿ ಅಹ್ಮದ್ ಅವರು ಏನಾಗಿದ್ರು ಅಂತಂದ್ರೆ ಇಲ್ಲಿ ರಾಷ್ಟ್ರಪತಿಗಳಾಗಿದ್ರು. ಅವರು ಏನಂತಂದ್ರೆ ಆಂತರಿಕ ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ರು ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಏನು ಅಂತಂದ್ರೆ ಇಲ್ಲಿ ರಾಜ್ಯ ತುರ್ತು ಪರಿಸ್ಥಿತಿ. ಈ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಯಾರು ಘೋಷಣೆ ಮಾಡ್ತಾರೋ ಅಂತಂದ್ರೆ ರಾಷ್ಟ್ರಪತಿಗಳು ಇಲ್ಲಿ ಘೋಷಣೆ ಮಾಡ್ತಾರೋ. 356ನೇ ವಿಧಿ. ಇಲ್ಲಿ ಕೂಡ ಏನು ಅಂತಂದ್ರೆ ಇಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ, ರಾಜ್ಯ ತುರ್ತು ಪರಿಸ್ಥಿತಿ ಘೋಷಣೆಯಾದ ನಂತರ 2 ತಿಂಗಳ ಒಳಗಾಗಿ ಸಂಸತ್ತಿನ ಉಭಯ ಸದನಗಳ ಅನುಮೋದನೆಯನ್ನು ಪಡೆದುಕೊಂಡು 6 ತಿಂಗಳ ಕಾಲ ಅಧಿಕಾರಾವಧಿ ವಿಸ್ತರಿಸುತ್ತದೆ. 6 ತಿಂಗಳಿಗೊಮ್ಮೆ ಅನುಮೋದನೆಯನ್ನು ಪಡೆದುಕೊಳ್ಳುವುದರ ಮೂಲಕ ಗರಿಷ್ಠ 3 ವರ್ಷಗಳವರೆಗೆ ವಿಸ್ತರಿಸಬಹುದು ಅಂತಕ್ಕಂಥದ್ದು. ಇನ್ನೊಮ್ಮೆ ನೋಡ್ರಿ, ಇಲ್ಲಿ ಏನಂತಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಗಳು ಘೋಷಣೆ ಮಾಡಿದ್ರು ಅಂತಂದ್ರೆ ಘೋಷಣೆ ಮಾಡಿದಂದ್ರೆ 2 ತಿಂಗಳ ಒಳಗಾಗಿ ಏನು ಮಾಡಬೇಕು ಅಂದ್ರೆ ಸಂಸತ್ತಿನ ಉಭಯ ಸದನಗಳ ಅನುಮೋದನೆಯನ್ನು ಪಡೆದುಕೊಳ್ಳಬೇಕು. ಹೌದಾ, ಸಂಸತ್ತಿನ ಅನುಮೋದನೆಯನ್ನು ಪಡೆದುಕೊಂಡ ನಂತರ ಎಷ್ಟಪ್ಪ ಅಂದ್ರೆ 6 ತಿಂಗಳ ಅವಧಿ ವಿಸ್ತರಣೆ ಆಕೈತಿ. ಅವರು ರಾಜ್ಯ ತುರ್ತು ಪರಿಸ್ಥಿತಿ.
ಹೀಗೆ 6 ತಿಂಗಳಿಗೊಮ್ಮೆ ಸಂಸತ್ತಿನ ಉಭಯ ಸದನಗಳ ಅನುಮೋದನೆ ಪಡೆದುಕೊಳ್ಳುವುದರ ಮೂಲಕ ಏನಾಕೈತಿ ಅಂತಂದ್ರೆ ಇಲ್ಲಿ ಗರಿಷ್ಠ 3 ವರ್ಷದವರೆಗೆ ಏನು ಮಾಡ್ಬೋದು ಅಂತಂದ್ರೆ ಇಲ್ಲಿ ವಿಸ್ತರಣೆ ಮಾಡ್ಬೋದು. ಅಂದ್ರೆ ಕನಿಷ್ಠ 6 ತಿಂಗಳ ಗರಿಷ್ಠ 3 ವರ್ಷ ಯಾವುದ್ರಿ ರಾಜ್ಯ ತುರ್ತು ಪರಿಸ್ಥಿತಿ 3 ವರ್ಷ ಆಯ್ತು ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿ ಎಂಡ್. ಹೌದಾ? ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಇನ್ನೊಂದು ಏನು ರಾಜ್ಯ ತುರ್ತು ಪರಿಸ್ಥಿತಿಗೆ ಒಳಗಾದ ಮೊದಲ ರಾಜ್ಯ ಯಾವುದು ಅಂತಂದ್ರೆ ಇಲ್ಲಿ ಪಂಜಾಬ ಅಂತಕ್ಕಂಥದ್ದು. ರಾಜ್ಯ ತುರ್ತು ಪರಿಸ್ಥಿತಿಗೆ ಒಳಪಟ್ಟ ಮೊದಲ ರಾಜ್ಯ ಯಾವುದು ಅಂತಂದ್ರೆ ಇಲ್ಲಿ ಪಂಜಾಬ್. ಯಾವಾಗ್ರಿ 1951. ಅತಿ ಹೆಚ್ಚು ರಾಜ್ಯ ತುರ್ತು ಪರಿಸ್ಥಿತಿಗೆ ಅಥವಾ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಟ್ಟ ಮೊದಲ ಅತಿ ಹೆಚ್ಚು ರಾಜ್ಯ ತುರ್ತು ಪರಿಸ್ಥಿತಿಗೆ ಒಳಗಾದ ರಾಜ್ಯ ಯಾವುದು ಅಂತಂದ್ರೆ ಇಲ್ಲಿ UP ಅಂತಕ್ಕಂಥದ್ದು. ಅಂದ್ರೆ ರಾಜ್ಯ ತುರ್ತು ಪರಿಸ್ಥಿತಿಗೆ ಅತಿ ಹೆಚ್ಚು ಒಳಗಾದ ರಾಜ್ಯ ಉತ್ತರ ಪ್ರದೇಶ ಅಂತಕ್ಕಂಥದ್ದು. ಅಂದ್ರೆ ರಾಷ್ಟ್ರಪತಿ ಆಡಳಿತಕ್ಕೆ ಒಳಪಟ್ಟ ಅತಿ ಹೆಚ್ಚು ರಾಜ್ಯ ಯಾವುದು ಉತ್ತರ ಪ್ರದೇಶ. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತೇಳಿ. ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಎಷ್ಟನೇ ವಿಧಿ ಅಂತಂದ್ರೆ ಇಲ್ಲಿ 360ನೇ ವಿಧಿ ಅಂತಕ್ಕಂಥದ್ದು. ಇಲ್ಲಿ ಕೂಡ ಏನಂತಂದ್ರೆ ಇಲ್ಲಿ ಹಣಕಾಸಿನ ತುರ್ತು ಪರಿಸ್ಥಿತಿ ರಾಷ್ಟ್ರಪತಿಗಳು ಘೋಷಣೆ ಆದಾಗ 2 ತಿಂಗಳ ಒಳಗಾಗಿ ಸಂಸತ್ತಿನ ಉಭಯ ಸದನಗಳ ಅನುಮೋದನೆಯನ್ನು ಪಡೆದುಕೊಂಡು 6 ತಿಂಗಳ ಅಧಿಕಾರಾವಧಿ ವಿಸ್ತರಿಸುತ್ತದೆ. 6 ತಿಂಗಳ ಒಳಗಾಗಿ ಸಂಸತ್ತಿನ ಉಭಯ ಸದನಗಳ 6 ತಿಂಗಳಿಗೊಮ್ಮೆ ಸಂಸತ್ತಿನ ಉಭಯ ಸದನಗಳ ಅನುಮೋದನೆ ಪಡೆದುಕೊಂಡು ಅನಿರ್ದಿಷ್ಟ ಅವಧಿಯವರೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು ಕೂಡ ವಿಸ್ತರಿಸಬಹುದು ಅಂತಕ್ಕಂಥದ್ದು. ಇಲ್ಲಿಯವರೆಗೆ ಹಣಕಾಸಿನ ತುರ್ತು ಪರಿಸ್ಥಿತಿ ಎಷ್ಟು ಬಾರಿ ಘೋಷಿಸಲಾಗಿದೆ ಅಂತ ಕೇಳಿದರೆ ಇಲ್ಲಿ 1 ಬಾರಿಯೂ ಘೋಷಿಸಿಲ್ಲ ಅಂತಕ್ಕಂಥದ್ದು. ಹಣಕಾಸಿನ ತುರ್ತು ಪರಿಸ್ಥಿತಿಯನ್ನು 1 ಬಾರಿಯೂ ಘೋಷಿಸಿಲ್ಲ ಅಂತಕ್ಕಂಥದ್ದು. ಇಷ್ಟೇನಪ್ಪ ಅಂತಂದ್ರೆ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಾಂಶ. ಇನ್ನು ನೆಕ್ಸ್ಟ್ ನೋಡೋಣ ಯಾವುದು ಅಂತಂದ್ರೆ ಇಲ್ಲಿ ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ ಅಂತಕ್ಕಂಥದ್ದು. ಭಾರತದ ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ? ಒಂದನೇದ್ದು A 395, B 495, C 295, D 300 ಅಂತಕ್ಕಂಥದ್ದು. ಹೌದಾ? ಆಮೇಲೆ ಇಲ್ಲಿ ನೋಡ್ತೀವಿ ನಾವು ಏನು ಅಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಇಲ್ಲಿ 395 ಅಂತಕ್ಕಂಥದ್ದು. ಹೌದಾ? ಮೂಲ ಸಂವಿಧಾನದಲ್ಲಿ ಎಷ್ಟು ವಿಧಿಗಳಿವೆ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡ್ತೀವಿ ನಾವು ಮೂಲ ಸಂವಿಧಾನ ಅಂತ ಬಂದಾಗ ಒಂದು ಕಡೆ ವಿಧಿಗಳು, ಹೌದಾ, ವಿಧಿಗಳು, ಆಮೇಲೆ ಭಾಗಗಳು, ನೆಕ್ಸ್ಟ್ ಅನುಸೂಚಿಗಳು ಅಂತ ನೋಡ್ತೀವಿ ನಾವು. ಅನುಸೂಚಿಗಳು ವಿಧಿಗಳು ಅಂತ ಬಂದಾಗ 395, ಭಾಗಗಳು ಅಂತ ಬಂದಾಗ 22, ಅನುಸೂಚಿಗಳು ಅಂತ ಬಂದಾಗ 8 ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಪ್ರಸ್ತುತ ನೋಡ್ತೀವಿ ನಾವು. ಪ್ರಸ್ತುತ ಎಷ್ಟ್ರಿ 395 ಎಷ್ಟಾಗಿತ್ತು ಅಂದ್ರೆ 470ಕ್ಕೂ ಹೆಚ್ಚು ವಿಧಿಗಳಿದಾವೆ ಅಂತಕ್ಕಂಥ. ನಾವು ಗೌರ್ಮೆಂಟ್ ಬುಕ್ದಾಗದು ನೋಡ್ತೀವಿ. 9th ಬುಕ್ದಾಗ ಅಂದ್ರೆ ಇಲ್ಲಿ ಎಷ್ಟಿದೆ ಅಂತಂದ್ರೆ 465 ಇದೆ. ಒಂದು ಬುಕ್ದಲ್ಲಿ ಗೌರ್ಮೆಂಟ್ ಬುಕ್ದಲ್ಲಿ 450 ಇದೆ ಅಂತಕ್ಕಂಥದ್ದು. ಹಾಗಾದರೆ ಪ್ರಸ್ತುತ ಈಗ ಎಷ್ಟು ಅದಾವು ಅಂತಂದ್ರೆ ಇಲ್ಲಿ 470ಕ್ಕೂ ಹೆಚ್ಚು ವಿಧಿಗಳಿದಾವೆ ಅಂತಕ್ಕಂಥದ್ದು. ಭಾಗಗಳು ಎಷ್ಟು ಅದಾವ್ರಿ ಅಂತಂದ್ರೆ ಇಲ್ಲಿ 25 ಭಾಗಗಳಿದಾವೆ ಅಂತಕ್ಕಂಥದ್ದು. ಹೌದಾ? ಆಮೇಲೆ ನೆಕ್ಸ್ಟ್ ಅನುಸೂಚಿಗಳು ಎಷ್ಟು ಇದಾವೆ ಅಂತಂದ್ರೆ ಪ್ರಸ್ತುತ ಸದ್ಯಕ್ಕೆ 12 ಅನುಸೂಚಿಗಳಿದಾವೆ ಅಂತಕ್ಕಂಥದ್ದು. ಹೌದಾ? ಇಲ್ಲಿ ಸಾಮಾನ್ಯವಾಗಿ ನಮ್ಮದು ಭಾರತದ ಸಂವಿಧಾನ ಅತ್ಯಂತ ದೊಡ್ಡ ಸಂವಿಧಾನ, ಪ್ರಜಾಪ್ರಭುತ್ವ ರಾಷ್ಟ್ರ ಅಂತೇಳಿ ನಾವು ಕರಿತೀವಿ. ಹೌದಾ? ಯಾಕಂತಂದ್ರೆ ಈ ಮೂಲ ಸಂವಿಧಾನ ಎಷ್ಟು ಪದಗಳಿಂದ ಕೂಡಿತಪ್ಪ ಅಂತ ಕೇಳಿದ್ರೆ 1,17,369 ಪದಗಳಿಂದ ಏನಾಗಿತ್ತು ಅಂತಂದ್ರೆ 1,17,369 ಪದಗಳಿಂದ ನಮ್ಮ ಭಾರತದ ಸಂವಿಧಾನ ಕೂಡಿತ್ತು ಅಂತಕ್ಕಂಥ. ಇದಕ್ಕೆ ಬೃಹತ್ ಸಂವಿಧಾನ ಅಂತ ಕರೀತಾರೆ. ಎಷ್ಟಂದ್ರೆ 2 ವರ್ಷ 11 ತಿಂಗಳು 18 ದಿನ. ಹೌದಾ? 2 ವರ್ಷ 11 ತಿಂಗಳು 18 ದಿನವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇದು ಅಷ್ಟು ಕಾಲಾವಧಿ. ಭಾರತ ಸಂವಿಧಾನ ರಚನೆ ಮಾಡಲಿಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಅವಧಿ 2 ವರ್ಷ 11 ತಿಂಗಳು 18 ದಿನವನ್ನು ತೆಗೆದುಕೊಂಡಿರ್ತಕ್ಕಂಥ ಭಾರತ ಸಂವಿಧಾನ. ಇದು ಯಾವಾಗ ಅಂಗೀಕಾರ ಆಯ್ತಪ್ಪ ಅಂತ ಕೇಳಿದ್ರೆ 1949 ನವೆಂಬರ್ 26ರಂದು ಅಂಗೀಕಾರ ಆಗಿ 1950 ಜನವರಿ 26ರಂದು ಜಾರಿಗೆ ಬಂತು ಅಂತಕ್ಕಂಥದ್ದು. ಇಷ್ಟೇನಪ್ಪ ಅಂತಂದ್ರೆ ಇದು ಬೃಹತ್ ಸಂವಿಧಾನ ಅಂತ ನಾವು ಕರಿತೀವಿ ಅಂತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆ. ಲಾಸ್ಟ್ ಬರ್ತಕ್ಕಂಥದ್ದು ಯಾವ್ದ್ರಿ? ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂತಕ್ಕಂಥ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವ ವರ್ಷದಲ್ಲಿ ಜಾರಿಗೆ ಬಂದಿತ್ತು ಅಂದ್ರೆ
ಎ 1975, ಬಿ 1985, ಸಿ 1987, ಡಿ 1990 ಅಂತಕ್ಕಂಥದ್ದು. ಇಲ್ಲಿ ಸರಿಯಾದ ಉತ್ತರ ಯಾವುದ್ರಿ ಅಂತಂದ್ರೆ ಬಿ 1995 ಅಂತಕ್ಕಂಥದ್ದು. ಇಲ್ಲಿ ಏನು ಅಂತಂದ್ರೆ ಇಲ್ಲಿ ಪಕ್ಷಾಂತರ ಅಂತಂದ್ರೆ ಇದು ಏನ್ರಿ ಅಂತಂದ್ರೆ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ಏನಾಗುವುದು ಅಂತಂದ್ರೆ ಪಕ್ಷಾಂತರ ಹೋಗೋದು, ಒಂದು ಪಕ್ಷದಿಂದ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗೋದು. ಇದೇನಾಗ್ಲಾಯ್ತು ಅಂತಂದ್ರೆ ದೊಡ್ಡ ದೊಡ್ಡ ಪಕ್ಷಗಳಿಗೆ ಏನಾಗ್ತಾ ಇದೆಪ್ಪ ಅಂತಂದ್ರೆ ಹೊರತು ಬೀಳಾಕಿತ್ತು ಅಂತಕ್ಕಂಥದ್ದು. ಇದನ್ನ ತಡೆಯುವ ನಿಟ್ಟಿನಲ್ಲಿ ಆಗಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರು ಯಾರು ಅಂತಂದ್ರೆ ಶ್ರೀ ರಾಜೀವ್ ಗಾಂಧಿಯವರು. ರಾಜೀವ್ ಗಾಂಧಿ ಅಂತೇಳಿ ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಮಂತ್ರಿಗಳು ತಿಳು ಕೂಡ ಕರಿತೀವಿ ನಾವು ರಾಜೀವ್ ಗಾಂಧಿ ಅವರನ್ನು. ಈ ರಾಜೀವ್ ಗಾಂಧಿ ಅವರು ಏನು ಮಾಡಿದ್ರು ಅಂತಂದ್ರೆ ಇಲ್ಲಿ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತಂದರು ಅಂತಕ್ಕಂಥದ್ದು. ಹೌದಾ, ಇದನ್ನ ಯಾವಾಗ ಜಾರಿಗೆ ತಂದ್ರು ಅಂತಂದ್ರೆ 1985ರಲ್ಲಿ ಜಾರಿಗೆ ತಂದರು. ಹೌದಾ, ಎಷ್ಟನೆಯ ಅನುಸೂಚಿಯಲ್ಲಿ ಸೇರಿಸಲಾಗಿದೆ ಅಂತಂದ್ರೆ ಇಲ್ಲಿ 10ನೆಯ ಅನುಸೂಚಿಯಲ್ಲಿ ಏನು ಮಾಡಲಾಗಿದೆ ಅಂತಂದ್ರೆ ಇದನ್ನ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಸೇರಿಸಲಾಗಿದೆ ಅಂತಕ್ಕಂಥದ್ದು. 10ನೇ ಅನುಸೂಚಿ 1985. ಹೌದಾ, ಇದನ್ನ ಪಕ್ಷಾಂತರ ನಿಷೇಧ ಕಾಯ್ದೆ ಅಂತೇಳಿ ಇದನ್ನ ಜಾರಿಗೆ ತಂದವರು ಯಾರು ಅಂತಂದ್ರೆ ಶ್ರೀ ರಾಜೀವ್ ಗಾಂಧಿ ಅಂತಕ್ಕಂಥ. ಇಷ್ಟೇನಪ್ಪ ಅಂತಂದ್ರೆ ಭಾರತದ ಸಂವಿಧಾನದ ಮೇಲೆ ಕುರಿತಂತೆ ಇಲ್ಲಿ 10 ಪ್ರಶ್ನೆಗಳನ್ನು ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಾಗಿದೆ ಅಂತಕ್ಕಂಥದ್ದು. ನಿಮ್ಗೆ ಇಷ್ಟ ಆಗಿದ್ರೆ ಇದನ್ನ ಏನು ಮಾಡ್ರಿ ಅಂತಂದ್ರೆ ಇಲ್ಲಿ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು.